ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 12ನೆಯ ಅಧ್ಯಾಯ ಭಕ್ತಿಯೋಗ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ದೇವ ಸರ್ವಕಾರ್ಯೇ ಸರ್ವದಾ ನಮೋ ದೇವಿ ವಾಗ್ದೇವ್ಯೈ ನಮಃ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯೇತ್ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಬ್ರಹ್ಮಾತ್ಮನೇ ಸೈಕರೂಪರೂಪಾಯ ವಿಷ್ಣುವೇ ಸರ್ವಜಿಷ್ಣವೇ ಯಸ್ಯ ಸ್ಮರಣಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ. ನಮಸ್ತಸ್ಮೈ ವಿಷ್ಣುವೇ ಸರ್ವಜಿಷ್ಣವೇ ವಿಷ್ಣುವೇ ಸರ್ವಜಿಷ್ಣವೇ ಓಂ ನಮಃ ಇತಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸದ್ಗುರು ದೇವತಾಭ್ಯೋ ನಮಃ. ಸ್ಮೃತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಃ. ಭಗವತ್ಪಾದ ಶಂಕರಂ ಲೋಕಶಂಕರಂ ಗುರುವೇ ಸರ್ವಲೋಕಾನಾಂ ವಿಜಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಓಂ ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ಪರೋ ವ್ಯಕ್ತಾದಿನ್ನಮವ್ಯಕ್ತ ಸಂಭವಂ ಮಂಡಸ್ಯಾಂತಸ್ಸು ಮೇ ಲೋಕಾಃ ಸಪ್ತದ್ವೀಪಾ ಚ ಮೇಧಿನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ ಕೇಳುಗ ಶ್ರೋತೃಗಳೇ, ಆ ವಾಗ್ದೇವಿ ಆ ಶ್ರೀಕೃಷ್ಣ ಪರಮಾತ್ಮ ಏನನ್ನ ನುಡಿಸ್ತಾನೋ ವಾಗ್ದೇವಿ ರೂಪದಲ್ಲಿ ಅವನೇ ವಾಗೇಂದ್ರಿಯಕ್ಕೆ ಶಕ್ತಿ ಕೊಟ್ಟು ಬುದ್ಧಿಗೆ ಶಕ್ತಿ ಕೊಟ್ಟು ಏನು ನುಡಿಸ್ತಾನೋ ಯಥಾಶಕ್ತಿ ಯಥಾಮತಿ. ಭಗವದ್ಗೀತೆಯ 12ನೇ ಅಧ್ಯಾಯವಾದ ಭಕ್ತಿಯೋಗವನ್ನ ಭಕ್ತಿಯಿಂದ ಅವನಿಗೆ ಅರ್ಪಣೆ ಮಾಡಿ ತಿಳಿಸೋ ಒಂದು ಪ್ರಯತ್ನವನ್ನ ಮಾತ್ರ ನಾನು ಮಾಡ್ತೇನೆ. ಯಾಕೆಂದ್ರೆ ಈ ದೇಹ ಅನ್ನೋ ಉಪಕರಣವನ್ನ ಕೊಟ್ಟವನು ಅವನೇ, ಆ ಉಪಕರಣದಿಂದ ಕೆಲಸ ಮಾಡಿಸೋನು ಅವನೇ, ಅದನ್ನ ಜನಗಳಿಗೆ ತಲುಪಿಸೋದು ಅವನೇ. ನಾವು ಕೇವಲ ನಿಮಿತ್ತ ಮಾತ್ರರಾಗಿದ್ದೇವೆ. ಅದನ್ನ ಹೇಳೋದಕ್ಕೂ ಕೇಳೋದಕ್ಕೂ ಪ್ರೇರಕನಾಗಿರ್ತಕ್ಕಂತಹ ಆ ಜಗನ್ನಿಯಾಮಕನಾದಂತಹ ನಿರಾಕಾರ ಬ್ರಹ್ಮ, ಅದನ್ನ ನಾವು ಸಾಕಾರ ರೂಪದಲ್ಲಿ ನೋಡಿದಾಗ ಬೇರೆ ಬೇರೆ ರೂಪಗಳಿಂದ ನೋಡ್ತೇವೆ. ಎಲ್ಲವೂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂತ ಹೇಳಿ ಶಾಸ್ತ್ರ ಹೇಳ್ತಾ ಇದೆ. ಸಾಕಾರ ರೂಪದಲ್ಲಿ ಶ್ರೀಕೃಷ್ಣ ಅರ್ಜುನ ನಿಮಿತ್ತವಾಗಿ ನಮಗೆ ಹೇಳಿದ್ದಾನೆ. ಅದನ್ನ ವೇದವ್ಯಾಸ ಮಹರ್ಷಿಗಳು ನಮಗೆ ಕೊಟ್ಟು ಉಪಕಾರವನ್ನು ಮಾಡಿದರೆ. ಶಂಕರಾಚಾರ್ಯ ಭಗವತ್ಪಾದರು ಇದಕ್ಕೆ ಭಾಷ್ಯವನ್ನು ಬರೆದು ನಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗೋ ಥರದಲ್ಲಿ ಬರೆದಿದ್ದಾರೆ. ಇದೆಲ್ಲವನ್ನು ಇಟ್ಕೊಂಡು ಆ ದೇವಿ ವಾಗ್ದೇವಿ ಅವಳ ಅನುಗ್ರಹದಿಂದ ಈ ಒಂದು ಭಕ್ತಿ ಯೋಗದ ಬಗ್ಗೆ ಯಥಾಶಕ್ತಿ ಯಥಾಮತಿ, ಅವಳು ನೀಡಿದಂತಹ ಶಕ್ತಿಯಲ್ಲಿ, ಅವಳು ನೀಡಿದಂತಹ ಮತಿಯಲ್ಲಿ, ನನ್ನ ಮಿತಿಯಲ್ಲಿ ಹಿತವಾಗುವಂತೆ ನುಡಿಯೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಅರ್ಜುನನಿಗೆ ಹಿಂದೆ ಎಲ್ಲ
ಅನೇಕ ಉಪದೇಶಗಳನ್ನ ಮಾಡಿದ್ರೂ ಕೂಡ ಅವನಿಗೆ ಸಂಪೂರ್ಣವಾದ ಸಂದೇಹ ಹೋಗಿಲ್ಲ. ಅವನಿಗೆ ಮೋಹ ತೊಲಗಿತು, ಕರ್ತವ್ಯವನ್ನ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಇನ್ನೂ ಸಂದೇಹಗಳು ಇದ್ದೇ ಇದೆ. ಇದು ಅರ್ಜುನನ ಕತೆ ಅಲ್ಲ, ನಮ್ಮೆಲ್ಲರ ಕತೆ. ನಾವು ಯಾರ ಜೊತೆ ಎಷ್ಟೇ ವರ್ಷ ಸ್ನೇಹದಿಂದ ಇದ್ರೂ ನಮಗೂ ಅವ್ರಿಗೂ ಬೇರೆ ಬೇರೆ ತರ ವ್ಯಾವಹಾರಿಕ ಸಂಬಂಧಗಳು ಇದ್ರೂ ಕೂಡ ನಾವು ಭಗವಂತ ಹೇಳ್ತಾ ಇದ್ದಾನೆ, ಅಂಥವ್ರು ನನಗೆ ಬಹಳ ಪ್ರಿಯವಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂಥವ್ರು ನನಗೆ ಬಹಳ ಪ್ರಿಯರು ಅಂತ ಹೇಳಿ ಮುಂದೆ ಹೇಳ್ತಾ ಇದ್ದಾನೆ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ನಾವು ಅನಪೇಕ್ಷವನ್ನ ಹೊಂದಿರಬೇಕು, ಅಂದ್ರೆ ಅಪೇಕ್ಷೆಯನ್ನ ಹೊಂದಿರಬಾರ್ದು. ಯಾತಕ್ಕೆ ಅಂತಂದ್ರೆ ಯಾವಾಗ ನಾವು ಅಪೇಕ್ಷೆಯನ್ನ ಹೊಂದ್ತೀವೋ ಅವಾಗಲೇ ನಮಗೆ ದುಃಖ ಅಲ್ವಾ. ಪ್ರಪಂಚದಲ್ಲಿ ನನಗೆ ಅದುಂಟಾಗ್ಬೇಕು ಇದುಂಟಾಗ್ಬೇಕು ಇತ್ಯಾದಿಗಳು ಇದ್ದಾಗ ನಾವು ಅನ್ಕೊಂಡಿದ್ದೆಲ್ಲ ಪ್ರಪಂಚದಲ್ಲಿ ನಡೆಯೋದಿಲ್ಲ. ಯಾವುದೇ ಜೀವನದಲ್ಲಾಗ್ಲಿ ನಾವು ಅನ್ಕೊಂಡಿದ್ದೆಲ್ಲ ನಡೆಯತ್ತಾ? ಖಂಡಿತ ಸಾಧ್ಯ ಇಲ್ಲ. ನಮ್ಮ ಕರ್ಮಾನುಸಾರವಾಗಿ ನಮ್ಮ ಜೀವನ ಮತ್ತು ಪ್ರಾಪ್ತಿ ಎರಡೂ ಉಂಟಾಗತ್ತೆ. ಹಾಗಾಗಿ ಅಪೇಕ್ಷೆನ ಇಲ್ಲ ಅಂತಂದ್ರೆ ಅವನಿಗೆ ದುಃಖ ಕಡಿಮೆ. ಮತ್ತು ಶುಚಿ ಅಂತಂದ್ರೆ ಶುದ್ಧವಾಗಿರ್ತಕ್ಕಂಥದ್ದು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ರೀತಿಯಲ್ಲಿ ಶುಚಿಯನ್ನ ಹೊಂದಿರಬೇಕು. ದಕ್ಷ ಮಾಡ್ತಕ್ಕಂತಹ ಕಾರ್ಯದಲ್ಲಿ ದಕ್ಷತೆಯನ್ನ ಹೊಂದಿರಬೇಕು, ಅಂದ್ರೆ ಅದನ್ನ ಯಶಸ್ವಿಯಾಗಿ ಮಾಡಬೇಕು. ಯಾವ ರೀತಿ ಅದನ್ನ ಮಾಡಬೇಕೋ ಅದೇ ರೀತಿ ಮತ್ತು ಅದನ್ನ ನಿಷ್ಠೆಯಿಂದ ಮಾಡ್ತಕ್ಕಂತಹ ದಕ್ಷನಾಗಿರ್ಬೇಕು. ಉದಾಸೀನೋ ಗತವ್ಯತಃ, ಉದಾಸೀನಾಗಿರ್ಬೇಕು. ಯಾವುದ್ರಲ್ಲಿ ಏನು ಆಗೋಗಿದೆಯೋ ಅದರ ವಿಚಾರದಲ್ಲಿ ಉದಾಸೀನಾಗಿ ಇರಬೇಕು. ಹಿಂದೆ ಆಗೋಗಿರೋದನ್ನ ಯೋಚನೆ ಮಾಡಿ ಏನು ಉಪಯೋಗ ಇಲ್ಲ. ಹಾಗಾಗಿ ವ್ಯತಃ ಅಂದ್ರೆ ಇಲ್ಲಿ ಭಯ ಅಂತನೂ ಹೇಳ್ಬೋದು, ಅಥವಾ ನಮ್ಮ ಸ್ನೇಹ ಸಂಬಂಧ ಇತ್ಯಾದಿಗಳಲ್ಲಿ ಕೂಡ ನಾವು ಹೆಚ್ಚು ಅಪೇಕ್ಷೆಯನ್ನ ಇಟ್ಕೊಳ್ಳೋದು ಅಥವಾ ನಿರೀಕ್ಷಣೆಯನ್ನು ಇಟ್ಕೊಳ್ಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಸರ್ವಾರಂಭ ಪರಿತ್ಯಾಗಿ ಅಂದ್ರೆ ನಾವು ಸಂಕಲ್ಪವನ್ನ ಮಾಡ್ಕೊಳ್ತೀವಿ ಜೀವನದಲ್ಲಿ ಅಲ್ವಾ. ನನಗೆ ಈ ಲೋಕದಲ್ಲಿ ಇಂಥದ್ದಾಗಬೇಕು ಅಂತ ಕೆಲವು ಕರ್ಮಗಳನ್ನ ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಮತ್ತೆ ಪರಲೋಕದಲ್ಲಿ ಇಂತಹ ಕರ್ಮಗಳು ಇಂತಹ ಫಲಗಳು ಉಂಟಾಗಬೇಕು ಅಂತಕ್ಕಂಥದ್ದನ್ನ ಮಾಡ್ತಾ ಇರ್ತೀವಿ. ಅದಕ್ಕೆ ಇಹ ಅಮೂತ್ರ ಅಂತ ಹೇಳಿ ಹೇಳ್ತಾರೆ. ಇಹ ಅಂದ್ರೆ ಈ ಲೋಕದಲ್ಲಿ ಬದುಕಿರ್ಬೇಕಾದ್ರೆ ನನಗೆ ಇಂತಹ ಫಲಗಳು ಉಂಟಾಗಬೇಕು ಅಂತ. ಅಮೂತ್ರ ಅಂದ್ರೆ ನಾನು ಸತ್ ಮೇಲೆ ನನಗೆ ಸ್ವರ್ಗ ಸಿಗ್ಬೇಕು, ಉತ್ತಮ ಲೋಕ ಸಿಗ್ಬೇಕು ಅಂತ ಹೇಳಿ ಯಜ್ಞ ಯಾಗಾದಿಗಳನ್ನ ಮಾಡ್ತಕ್ಕಂಥದ್ದನ್ನ ಅಮೂತ್ರ ಅಂತ ಹೇಳ್ತಾರೆ. ಅದು ಯಾವುದನ್ನು ಮಾಡ್ದೇನೆ ಸಮಚಿತ್ತನಾಗಿ ಎಲ್ಲ ಕರ್ಮಗಳು ಕೂಡ ಭಗವದ್ ಅರ್ಪಣೆಯಿಂದ ಯಾರು ಮಾಡ್ತಾರೋ ಅಂಥವರು ನನ್ನ ಭಕ್ತರಾಗಿರ್ತಾರೆ ಮತ್ತು ನನಗೆ ಪ್ರಿಯರಾಗಿರ್ತಾರೆ ಅಂತ ಹೇಳಿ ಭಗವಂತ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಮುಂದೆ ಹೀಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಯಃ ಸಮೇ ಪ್ರಿಯ. ಭಗವಂತ ಹೇಳ್ತಾ ಇದ್ದಾನೆ, ಯಾರು ಬಹಳ ಹರ್ಷವನ್ನು ಹೊಂದೋದಿಲ್ವೋ, ಯಾರು ದ್ವೇಷವನ್ನು ಮಾಡೋದಿಲ್ವೋ, ಯಾರು ಶೋಕವನ್ನು ಹೊಂದೋದಿಲ್ವೋ, ಯಾರು ಬಯಸೋದಿಲ್ವೋ, ಶುಭ ಅಶುಭ ಪರಿತ್ಯಾಗಿ, ಯಾವುದೇ ಒಳ್ಳೇದಾಗಲಿ ಕೆಟ್ಟದಾಗಲಿ ಎಲ್ಲವನ್ನು ಪರಿತ್ಯಾಗವನ್ನು ಮಾಡ್ತಾರೋ, ಯಾರು ಭಕ್ತಿಯಿಂದ ಹೊಂದಿರ್ತಾರೋ ಅಂಥವ್ರು ನನ್ನ ಪ್ರಿಯರು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹಾಗಂದ್ರೆ ನಮಗೇನಾದ್ರೂ ಒಳ್ಳೇದಾದಾಗ ಅಥವಾ ಯಾರಾದ್ರೂ ನಮಗೆ
ಸಹಾಯ ಮಾಡಿದಾಗ ಅಥವಾ ಉಪಕಾರವನ್ನು ಮಾಡಿದಾಗ ನಮಗೇನೋ ಒಂದು ಸಂತೋಷದ ಘಟನೆ ನಡೆದಾಗ ಸಂತೋಷ ಪಡಬಾರ್ದ ನಾವು? ನಾ ಹೃಷ್ಯತಿ ಅಂತಂದ್ರೆ ಸಂತೋಷನೆ ಪಡೆದ್ರೆ ಇನ್ನೇನು ಜೀವನ ಇದು ಅಂತಂದ್ರೆ ಹಾಗಲ್ಲ. ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಅಂದ್ರೆ ನೀನು ಅಪ್ ಅಂಡ್ ಡೌನ್ ಆಗ್ತಾ ಇರ್ಬೇಡ ಅಂತ, ಮೇಲೆ ಕೆಳಗೆ ಹೋಗ್ತಾ ಇರ್ಬೇಡ ಅಂತ, ಸಮಾಧಾನ ಚಿತ್ತವಾಗಿ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಷ್ಟೇನೆ. ಸಂತೋಷ ಪಡ್ಬೇಕು ಅಂದ್ರೆ ನಾವು ಯಾರಾದ್ರು ಉಪಕಾರ ಮಾಡಿದಾಗ ಅವ್ರಿಗೆ ಒಂದು ಧನ್ಯವಾದ ಹೇಳೋದು, ತುಂಬಾ ಉಪಕಾರ ಆಯ್ತು ಅಂತ ಹೇಳೋದು, ಇದೆಲ್ಲ ಮಾಡಬೇಕು. ಲೌಕಿಕ ವ್ಯವಹಾರದಲ್ಲಿ ಇದೆಲ್ಲವನ್ನು ಮಾಡಬೇಕು. ಆದ್ರೆ ಮನಸ್ಸಿನಲ್ಲಿ ಬಹಳ ಅದನ್ನ ಸಂತೋಷವಾಗಿ ತೊಳ್ಬಾರ್ದು. ಯಾಕೆಂದ್ರೆ ನಮಗೆ ಸಿಕ್ಕಿದ್ದು ಎಷ್ಟು ದಿನ ದಕ್ಕತ್ತೆ ಅಂತ ಹೇಳಕ್ಕಾಗಲ್ಲ. ದಕ್ಕಿದ್ದು ಎಷ್ಟು ದಿವಸ ಇರತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಸಿಗಬೇಕು ಅಂದ್ರೆ ಕೈಗೆ ಬರಬೇಕು, ಕೈಗೆ ಬಂದಿದ್ದು ನಮ್ಮಲ್ಲಿ ಉಳಿಬೇಕು. ಫಸ್ಟ್ ಕೈಗೆ ಬರೋದೇ ಕಷ್ಟ, ಬಂದ್ಮೇಲೆ ಅದು ಎಷ್ಟು ದಿನ ಉಳಿಯತ್ತೆ ಅನ್ನೋದು ಗೊತ್ತಿಲ್ಲ, ಅದನ್ನು ಹೇಳಕ್ ಬರೋದಿಲ್ಲ. ಹಾಗಾಗಿ ಹೆಚ್ಚು ಸಂತೋಷವನ್ನು ಪಡೋದಾಗ್ಲಿ ಅಥವಾ ಅದೇನಾದ್ರು ನಷ್ಟ ಆಯ್ತು ಅಂತಂದ್ರೆ ಶೋಕ ಪಡೋದಾಗ್ಲಿ ಇಲ್ಲ. ನೀವು ಎಷ್ಟು ಸಿಕ್ಕಿದಾಗ ಸಂತೋಷ ಪಟ್ಟಿರ್ತೀರೋ ಅದು ಹೋದಾಗ ಅದಕ್ಕಿಂತ ಹೆಚ್ಚು ದುಃಖ ಆಗುತ್ತೆ. ಹಾಗಾಗಿ ಸಿಕ್ಕಿದ್ಯಾ ಸಂತೋಷ, ಲೈಟ್ ಆಗಿ ತೊಗೊಳ್ಬೇಕು. ಯಾಕೆಂದ್ರೆ ಈ ಹಾರ್ಟ್ ಪೇಷಂಟ್ ಹೇಳ್ತಾರಲ್ಲ, ಅತಿಯಾದ ಸಂತೋಷ ಆಗಲಿ ಅತಿಯಾದ ದುಃಖ ಆಗಲಿ ಒಂದೇ ಸತಿ ಹೇಳಬಾರ್ದು ಅಂತ. ಹಾಗೆ ನಾವು ಲೈಟ್ ಆಗಿ ತಗೋಬೇಕು. ಸಿಕ್ಕಿದೆ ಸಂತೋಷ, ಹೋಯ್ತು ಹೋಗ್ಲಿ, ನನಗಿಷ್ಟೇ ಪ್ರಾರಬ್ಧ ಋಣ ಇದ್ದಿದ್ದು ಅನ್ನೋ ಥರದಲ್ಲಿ ಇರಬೇಕು. ನಾ ಕಾಂಕ್ಷತಿ, ನಾವು ಯಾವುದಕ್ಕೂ ಹೆಚ್ಚು ಆಸೆಯನ್ನು ಪಡಬಾರ್ದು. ಯಾಕೆಂದ್ರೆ ನಾವು ಆಸೆ ಪಡೋದು ಎಷ್ಟು ಸತಿ ತಪ್ಪಾಗ್ಬಿಡುತ್ತೆ ಅಂದ್ರೆ ನಮ್ಗೆ ಅರ್ಹತೆ ಇರೋದಿಲ್ಲ ಯಾವುದೋ ಕಾರಣಕ್ಕೆ. ನಮ್ಮ ಹತ್ರ ದುಡ್ಡು ಇರ್ಬೋದು, ದುಡ್ಡಿದ್ದ ಮಾತ್ರಕ್ಕೆ ಎಲ್ಲಾನು ತೊಗೊಳೋದಕ್ಕಾಗೋದಿಲ್ಲ. ದುಡ್ಡಿದ ಮಾತ್ರಕ್ಕೆ ಜನಗಳೆಲ್ಲ ನಮ್ಮನ್ನು ಇಷ್ಟಪಡೋದಿಲ್ಲ. ದುಡ್ಡಿದ ಮಾತ್ರಕ್ಕೆ ಸುಖ ಸಿಗೋದಿಲ್ಲ, ನಿದ್ದೆ ಬರೋದಿಲ್ಲ ಎಷ್ಟೋ ಜನಕ್ಕೆ, ಆಹಾರ ಸರಿಯಾಗಿ ತಿನ್ನಕ್ಕಾಗಲ್ಲ ದುಡ್ಡಿದ್ರು ಕೂಡ. ಹಾಗಾಗಿ ನಮಗೆ ಅಧಿಕಾರ ಇದ್ರೂ ಕೂಡ ಎಲ್ಲರ ಮೇಲೂ ಚಲಾಯಿಸೋದಕ್ಕೆ ಬರೋದಿಲ್ಲ. ಹಾಗಾಗಿ ನಾ ಕಾಂಕ್ಷತಿ, ನನಗೆ ಇಂಥದ್ದುಂಟಾಗ್ಲಿ ಅಂತ ಬಯಕೆಯನ್ನು ಪಟ್ರೆ ನಮಗೆ ಅದರಲ್ಲಿ ಯೋಗ ಇದ್ರೆ ಸಿಕ್ಕತ್ತೆ, ಇಲ್ಲ ಅಂದ್ರೆ ಸಿಕ್ಕೋದಿಲ್ಲ. ಹಾಗಾಗಿ ಅದು ಯಾವುದನ್ನ ಆಸೆ ಪಟ್ಟು ಅದು ಸಿಕ್ಕಿಲ್ಲ ಅಂತ ದುಃಖ ಪಡೋದಕ್ಕಿಂತ ಆಸೆನೆ ಪಡೆದೇ ಇರೋದು ಉತ್ತಮ ಅಂತ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಅದು ಆಸೆ ಪಟ್ಟು ಅದನ್ನ ನೆರವೇರಿಸ್ಕೊಳ್ಳೋಕೆ ಎಷ್ಟೋ ಕಷ್ಟವನ್ನು ಪಟ್ಟಿರ್ತೀವಿ, ಸಿಕ್ಕಿಲ್ಲ ಅಂದ್ರೆ ಎಷ್ಟು ದುಃಖ ಆಗತ್ತೆ. ಶುಭಾಶುಭ ಪರಿತ್ಯಾಗಿ, ಶುಭ ಆಗ್ಲಿ ಅಶುಭ ಆಗ್ಲಿ ಅಂದ್ರೆ ನಮಗೆ ಒಳ್ಳೇದಾಗ್ಲಿ ಕೆಟ್ಟದ್ದೇ ಆಗಿರ್ಲಿ, ಅದು ಲಾಸ್ಟ್ ಅಲ್ಲಿ ನಮ್ಗೆ ಗೊತ್ತಾಗತ್ತೆ. ಎಲ್ಲ ಆಗಿದ್ದೆಲ್ಲ ಒಳ್ಳೇದಕ್ಕೆ ಇದೆ, ಆಗ್ತಾ ಇದೆ, ಮುಂದೆ ಆಗತ್ತೆ ಅಂತ ಹೇಳ್ತಾರಲ್ಲ ಭಗವದ್ಗೀತೆನಲ್ಲಿ. ಆದಿದ್ದೆಲ್ಲ ಒಳ್ಳೆತೆ ಆಯ್ತು ಅಂತ ಪುರಂದರದಾಸರು ಹೇಳಿದಾರಲ್ಲ. ಹಾಗಾಗಿ ನಮಗೆ ಅದು ಎಂಡ್ ರಿಸಲ್ಟ್ ನಮ್ಮ ಎಂಡ್ ಆಗ್ಬೇಕಾದ್ರೆ ಗೊತ್ತಾಗೋದು, ಮಧ್ಯದಲ್ಲಿ ಗೊತ್ತೇ ಆಗಲ್ಲ ನಮ್ಗೆ. ಯಾವುದೋ ಒಂದ್ರ ಜೊತೆ ಸಂಬಂಧ ಎಂಡ್ ಆಯ್ತು ಅಂತಂದ್ರೆ ಆ ರಿಸಲ್ಟ್ ಗೊತ್ತಾದ ಯಾವಾಗ, ನಮ್ಮ ಎಂಡಲ್ಲಿ ಗೊತ್ತಾಗತ್ತೆ. ಹಾಗಾಗಿ ಯಾವುದಕ್ಕೂ ನಾವು ಬಾಂಡ್ ಆಗದೇನೆ ಎಲ್ಲದಕ್ಕೂ ಎಂಡ್ ಇದೆ ಅಂತ ಅನ್ಕೊಂಡ್ರೆ ನಾವು ಎಲ್ಲರ ಜೊತೆ ಫ್ರೆಂಡ್ ಆಗಿರ್ಬೋದು. ಇಲ್ಲ ಅಂತಂದ್ರೆ ಎಲ್ಲದಕ್ಕೂ ನಾವು ಬಾಂಡ್ ಆಗಕ್ ಹೋದ್ರೆ ಅದೇನಾಗತ್ತೆ, ನಮ್ಮನ್ನ ಬೆಂಡ್ ಮಾಡುತ್ತೆ. ಹಾಗಾಗಿ ಸಮಚಿತ್ತವಾಗಿ ಇರಬೇಕಾಗತ್ತೆ. ಮುಂದೆ ಹೀಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ. ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಸ್ಸಂಗ ವಿವರ್ಜಿತಃ. ನೋಡಿ, ಜೀವನದಲ್ಲಿ ಯಾರು ಯಾವಾಗ ಶತ್ರು ಆಗ್ತಾರೆ, ಯಾರು ಯಾವಾಗ ಮಿತ್ರರಾಗ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಮಾನ ಅಪಮಾನಗಳು ಕೂಡ ಯಾವಾಗ ಉಂಟಾಗುತ್ತೆ ಅನ್ನೋದು ಹೇಳೋದಕ್ಕೆ ಬರೋದಿಲ್ಲ. ಶೀತೋಷ್ಣಗಳು ಈಗ ನೋಡ್ತಾ ಇದೀವಿ, ವೆದರು ಹೀಗಿದ್ದಾಗ 5 ನಿಮಿಷಕ್ಕೆ ಇರ್ತಾ ಇಲ್ಲ. ಇದ್ದಕ್ಕಿದ್ದಾಗೆ ಬಿಸಿಲು, ಇದ್ದಕ್ಕಿದ್ದಾಗೆ ಚಳಿ, ಇದ್ದಕ್ಕಿದ್ದಾಗೆ ಮಳೆ. ಶೀತೋಷ್ಣಗಳು ವ್ಯತ್ಯಾಸ ಆಗ್ತಾ ಇರುತ್ತೆ. ಯಾವುದೋ ಒಂದು ತಿಂದಿದ್ದು ನಮಗೆ ಸುಖವನ್ನು ಕೊಟ್ಟಿದ್ರೆ ಅದೇನೇ ಸರಿಯಾಗಿ ಡೈಜೆಸ್ಟ್ ಆಗದಿರೋ ದುಃಖ ಆಗತ್ತೆ. ಸಮಸಂಗ ವಿವರ್ಜಿತ, ಸಮಃ ಸಂಘ ವಿವರ್ಜಿತ. ಹಾಗಾಗಿ ನಾವೇನು ಮಾಡಬೇಕು, ಸಮಃ ಶತ್ರುಚ ಮಿತ್ರೇಚ, ಶತ್ರುಗಳಲ್ಲಿ ಹೆಚ್ಚಿನ ಶತ್ರುತ್ವವನ್ನು ಇಟ್ಕೊಳ್ಳೋದು ಬೇಡ, ಮಿತ್ರರಲ್ಲಿ ಹೆಚ್ಚಿನ ಮಿತ್ರತ್ವವನ್ನು ಇಟ್ಕೊಳ್ಳೋದು ಬೇಡ. ಮಾನ ಅಪಮಾನದಲ್ಲೂ ಕೂಡ ಸಮಚಿತ್ತವಾಗಿರ್ಬೇಕು. ಯಾಕೆಂದ್ರೆ ಗಣೇಶನ್ನ ಎತ್ಕೊಂಡ್ ಬರ್ತೀವಿ, ಕೂರಿಸ್ತೀವಿ, ಪೂಜೆ ಮಾಡ್ತೀವಿ, ಭಕ್ತಿಯಿಂದ ನಮಸ್ಕಾರ ಮಾಡ್ತೀವಿ, ನೈವೇದ್ಯ ಮಾಡ್ತೀವಿ, ಮಂಗಳಾರತಿ ಮಾಡ್ತೀವಿ, ಕಡೆ ತಗೊಂಡು ನೀರಲ್ಲಿ ಬಿಟ್ಬಿಡ್ತೀವಿ ಅಲ್ವಾ. ಹಾಗೆ ಮಾನ ಅಪಮಾನಗಳು ಅಷ್ಟೇ. ಯಾರು ನಮಗೆ ಸನ್ಮಾನವನ್ನು ಮಾಡ್ತಾರೋ ಅವರಿಂದ ನಾಳೆ ಅಪಮಾನವೂ ಆಗ್ಬೋದು. ಹಾಗಾಗಿ ಹೆಚ್ಚಾಗಿ ನಾವು ಅವ್ರನ್ನ
ಅಂಟ್ಕೊಂಡಿರಬಾರ್ದು ಅನ್ನೋದಕ್ಕೆ ಸಂಘ ವಿವರ್ಜಿತ. ಇಲ್ಲಿ ಫಲಕ್ಕೆ ಹೇಳಿದಾನೆ, ಆದರೆ ನಾವು ನಮ್ಮ ಜೀವನದಲ್ಲಿ ಹೀಗೂ ತಗೊಳ್ಬೋದು. ಯಾರನ್ನು ಜಾಸ್ತಿ ಹೆಚ್ಕೊಳ್ಬಾರ್ದು, ಆ ಫಲವನ್ನು ಕೂಡ ಅಪೇಕ್ಷೆ ಹೆಚ್ಚಿಟ್ಕೊಳ್ಬಾರ್ದು ಅಂತ ಹೇಳಿ. ಶೀತೋಷ್ಣ ಸುಖ ದುಃಖೇಶು, ಶೀತ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಪ್ರತಿ ವರ್ಷನೂ ಆ ತಣ್ಣನೆ ವಾತಾವರಣ ಇರುತ್ತೆ, ಬೇಸಿಗೆ ಕಾಲ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಅದೇ ಥರ ಸುಖ ದುಃಖಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಭಗವಂತ. ಮುಂದೆ ಹೀಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ತುಲ್ಯ ನಿಂದ ಸುಧಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತ ಸ್ಥಿರಮತಿರ್ ಭಕ್ತಿಮಾನ್ ಯೋ ಮೇ ಪ್ರಿಯೋ ನರಹ ಅಂತಂದ. ಏನ್ ಹೇಳ್ತಾ ಇದ್ದಾನೆ? ತುಲ್ಯ ನಿಂದ ಸ್ತುತಿರ್ ಮೌನಿ. ನಿನಗೆ ಯಾರಾದರೂ ನಿಂದನೆ ಮಾಡಿದ್ರು ಕೂಡ ಅಥವಾ ಹೊಗಳದು ಕೂಡ ಏನಾಗಬೇಕು? ನೀನು ಸಮ ಬುದ್ಧಿಯನ್ನ ಹೊಂದಿರಬೇಕು. ಯಾಕೆ ಅಂತಂದ್ರೆ ಇವತ್ತು ಅಪಮಾನ ಮಾಡಿದ್ರು ನಾಳೆ ಹೊಗಳಬಹುದು. ಎಷ್ಟು ಚೆನ್ನಾಗಿ ಕಲ್ತಿದೀಯಾ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀಯಾ, ಅಥವಾ ಯಾವುದೋ ಒಂದು ರೀತಿ ಹೊಗಳಬಹುದು. ಇವತ್ತು ಹೊಗಳಿರೋನು ನಾಳೆ ತೆಗಳಬಹುದು. ನಾನೇನೋ ಬಹಳ ತಿಳ್ಕೊಂಡಿಯಾನೆ ಅಂತ ಅನ್ಕೊಂಡಿದ್ದೆ, ನೋಡಿದ್ರೆ ಅವ್ನಿಗೇನೋ ಗೊತ್ತಿಲ್ಲ ಅಂತ ಅವನೇನೆ ಅಪಮಾನವನ್ನು ಮಾಡ್ಬೋದು. ಹಾಗಾಗಿ ಯಾರು ನಿಂದೆ ಮಾಡಿದ್ರು ನಾವು ಹೆಚ್ಚು ದುಃಖವನ್ನು ಹೊಂದಬೇಕಾಗಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಯೋಗ್ಯತೆ ಏನು ನಮಗೆ ಗೊತ್ತಿರುತ್ತೆ ಅಲ್ವಾ? ಅದು ಯಾವ್ದ್ರಲ್ಲೇ ಇರ್ಬೋದಂತ ಜ್ಞಾನ ಅಂತ ಒಂದು ಇಟ್ಕೊಂಬೋಣ, ಬೇರೆ ಯಾವ್ದು ವಿಚಾರ ಬೇಡ. ನಮಗೆ ಎಷ್ಟು ಗೊತ್ತಿದೆ ಏನ್ ಗೊತ್ತಿಲ್ಲ ಅನ್ನೋದು ನಮಗ್ ಗೊತ್ತಿರುತ್ತೆ ಬೇರೆಯವ್ರಿಗಿಂತ. ಹಾಗಾಗಿ ಬೇರೆಯವರು ನಿಂದನೆ ಮಾಡಿದ್ರು ಸ್ತುತಿ ಮಾಡಿದ್ರು ಮೌನವಾಗಿರೋದು ಉತ್ತಮವಾಗಿರ್ತಕ್ಕಂಥದ್ದು. ಮತ್ತು ಸಂತುಷ್ಟೋ ಏನಕ್ಕೆ ಅನಿಸಿತು, ನಮ್ಗೆ ಏನ್ ಸಿಕ್ಕತ್ತೋ ಅದರಿಂದ ಸಂತೋಷವನ್ನ ಹೊಂದಬೇಕು. ನನಗೆ ದಾಸರು ಹೇಳಿದಾರಲ್ಲ, ಉಂಬುವುದಾದರೆ ಕೊಂಬುವ ಚಿಂತೆ, ಕೊಂಬುವುದಾದರೆ ಕೊಳ್ಳುವ ಚಿಂತೆ, ಕೊಳ್ಳುವುದಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ ಅಂತ. ನಮಗೆ ಊಟನೇ ಗತಿಲ್ಲ ಅನ್ಸುತ್ತೆ, ಊಟ ಸಿಕ್ಕರೆ ಸಾಕಪ್ಪ ಅಂತ. ಊಟ ಸಿಕ್ಕಿದಾದ್ಮೇಲೆ ಇನ್ನೇನೋ ತಗೊಳ್ಬೇಕು ಅಂತ, ಇನ್ನೇನು ತಗೊಳ್ಬೇಕು ಆಯ್ತು ಅಂತಂದ್ರೆ ಮತ್ತೊಂದು ತಗೊಳ್ಬೇಕು ಅಂತ, ಇಷ್ಟೆಲ್ಲ ಇದೆ ಒಂದು ಮದುವೆ ಆಗ್ಬೋಣ ಅಂತ, ಮದುವೆ ಆಯ್ತು ಅಂದ್ರೆ ಮಕ್ಕಳಾಗ್ಲಿ ಅಂತ ಮುಗಿಯೋದೇ ಇಲ್ಲ. ಹಾಗಾಗಿ ಏನ್ ಸಿಕ್ಕತ್ತೋ ಅದರಲ್ಲಿ ಸಂತೋಷವಾಗಿರ್ತಕ್ಕಂಥದ್ದನ್ನ ನಾವು ಬೆಳೆಸ್ಕೊಳ್ಬೇಕು. ಅನಿಕೇತಃ ಸ್ಥಿರ ಮತಿರ್ ಭಕ್ತಿಮಾನ್. ಯಾವ್ಯಾವುದೋ ಒಂದು ಚೌಕಟ್ಟಿಗೆ ಒಳಗಾಗ್ದೇನೆ, ನಂದಿಷ್ಟೇ ಲಿಮಿಟ್ ಅನ್ಕೊಳ್ದೇನೆ ಪರಮ ಉತ್ಕೃಷ್ಟವಾದಂತಹ ಆ ಮೋಕ್ಷಕ್ಕೆ ಪ್ರಯತ್ನವನ್ನ ಮಾಡ್ತಾ ಭಕ್ತಿಯನ್ನ ಹೊಂದಿ ಇದ್ರೆ ಅಂತಹ ಒಂದು ಜೀವಿ ಆ ಭಗವಂತನಿಗೆ ಪ್ರಿಯನಾಗಿರ್ತಾನೆ ಅಂತ ಹೇಳಿ ಭಗವಂತ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಮುಂದೆ ಹೀಗೆ ಹೇಳ್ತಾ ಇದ್ದಾನೆ, ಏತು ಧರ್ಮ್ಯಾಮೃತಂ ಇದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರಮಾ ಭಕ್ತಾಸ್ತೆ ಅತೀವ ಮೇ ಪ್ರಿಯಾಃ. ಏತು ಧರ್ಮ್ಯಾಂ ಅಮೃತಂ ಇದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾಧಾನ ಮತ್ಪರಮಾ ಭಕ್ತಾಸ್ತೆ ಅತೀವ ಮೇ ಪ್ರಿಯಃ. ಯಾರು ಈ ಧರ್ಮದ ಅಮೃತವನ್ನ ಯಥೋಕ್ತವಾಗಿ ಯಥಾರೀತಿಯಾಗಿ ಉಪಾಸನೆಯನ್ನ ಮಾಡ್ತಾರೋ, ಶ್ರದ್ಧೆಯನ್ನ ಇಟ್ಟು ಮಾಡ್ತಾರೋ, ಅಂಥವರು ನನಗೆ ಬಹಳ ಪ್ರಿಯವಾಗಿರ್ತಾರೆ, ಅತ್ಯಂತ ಪ್ರಿಯವಾಗಿರ್ತಾರೆ ಅಂತೇಳಿ ಭಗವಂತ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ನಾವು ಅನೇಕ ವಿಧವಾದಂತಹ ಉಪಾಯಗಳನ್ನ ಭಗವಂತ ತಿಳಿಸಿದ್ದಾನೆ. ಅದರಲ್ಲಿ ಯಾವುದಾದ್ರೂ ಒಂದೊಂದನ್ನೇ ನಾವು ಸಾಧನೆ ಮಾಡ್ತಾ ಹೋಗಿ ಕಡೆಗೆ ಆ ಪರಮ ಶಾಂತಿಯನ್ನ ಪಡ್ಕೊಳ್ಳೋದಕ್ಕೆ ಅನೇಕ ವಿಧವಾದಂತಹ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ಅವನು ಭಕ್ತರ ಅಧೀನ ಅನ್ನಿಸ್ಕೊಂಡಿದ್ದಾನೆ, ಪರಮ ದಯಾಳುವನ್ನ ಅಂತ ಅನ್ನಿಸ್ಕೊಂಡಿದ್ದಾನೆ. ಹಾಗಾಗಿ ನಮಗೆ ಯಾವ್ದಾಗತ್ತೆ ಅದು ನಾವು ಯಾವ ಸ್ಟೇಜಲ್ಲಿ ಇದೀವೋ ಆ ಸ್ಟೇಜಿಂದ ಮುಂದೆ ಹೋಗೋದಕ್ಕೆ ಇದಕ್ಕೆ ಹೇಳಿದ್ದು. ಈ ಜನ್ಮದಲ್ಲೇನೆ ನಾವು ಮೋಕ್ಷವನ್ನು ಪಡ್ಕೊಳಕ್ಕಾಗದೇ ಇರ್ಬೋದು ಅಂತ, ಹಿಂದಿನ ಜನ್ಮದ್ದು ಹೇಗೆ ಕ್ಯಾರಿ ಓವರ್ ಆಗುತ್ತೆ ಅಂದ್ರೆ ಅವನು ಧ್ಯಾನವನ್ನು ಮಾಡುವಂತ, ಧ್ಯಾನ ಮಾಡೋಕ್ಕಾದ್ರೆ ಅಭ್ಯಾಸ ಮಾಡುವಂತಂದ, ಅಭ್ಯಾಸ ಮಾಡೋಕ್ಕಾದ್ರೆ ಜ್ಞಾನವನ್ನು ಬೆಳೆಸ್ಕೋ, ಅದರಿಂದ ಧ್ಯಾನ ಮಾಡು, ಧ್ಯಾನ ಆದ್ಮೇಲೆ ಕರ್ಮಫಲ ತ್ಯಾಗವನ್ನು ಮಾಡು. ಹೀಗೆ ಒಂದೊಂದೇ ಅನೇಕ ಮೆಟ್ಟಲುಗಳನ್ನ ಹೇಳಿದಾನೆ. ನಾವು ಇಷ್ಟಾತ ಸಾಧನೆ ಮಾಡಿ ಮುಂದಿನ ಮೆಟ್ಲಿಗೆ ಹೋಗೋದಕ್ಕೆ
ಪ್ರಯತ್ನವನ್ನ ಮಾಡೋಣ. ನಾವು ಒಂದನೇ ಮೆಟ್ಲು ಹತ್ತಿಲ್ಲ, ಮೆಟ್ಲು ಹತ್ರ ಇದೀವಿ ಅಂದ್ರೂ ಕೂಡ ಅದು ಒಂದು ಸಾಧನೆನೆ. ಒಂದು ಮೆಟ್ಲು ಹತ್ತಿದೀವಿ ಅಂದ್ರೆ ಅದು ಸಾಧನೆನೆ, ಕಡೆ ಮೆಟ್ಲು ಇದೆ ಅಂದ್ರೆ ಅದು ಉತ್ತಮವಾದ ಸಾಧನೆ. ಹಾಗಾಗಿ ನಾವೆಲ್ಲ ಆ ಪರಮಾತ್ಮನ ಕಡೆಗೆ ತಿರುಗಿದೀವಿ ಅಂದ್ರೆ ಅದು ಕೂಡ ಪೂರ್ವಜನ್ಮ ಸುಕೃತ. ಆ ಸುಕೃತದಲ್ಲಿ ಮುಂದುವರಿಯೋಣ, ಹಿಂದಕ್ಕೆ ಬರೋದು ಬೇಡ. ಯಾಕಂದ್ರೆ ಅರ್ಧ ದಾರಿಗೆ ಕಾಲ್ ಭಾಗನೋ ಎಷ್ಟೋ ಬಂದಿದ್ದೀವಿ ಅಂದ್ರೆ ಅದೇ ದಾರಿಯಲ್ಲಿ ಮುಂದುವರೆದಾಗ ಆ ಗುರಿ ತಲುಪ್ತೀವಿ. ಆ ಗುರಿಯತ್ತ ನಮ್ಮ ಚಿತ್ತ ಅಂತ ಹೇಳ್ತಾ ಇಂದಿನ ಭಕ್ತಿ ಯೋಗವನ್ನ ಯಥಾಶಕ್ತಿ ಯಥಾಮತಿ ಹೇಳ್ತಾ ಎಲ್ಲವನ್ನು ಆ ಕೃಷ್ಣನಿಗೆ ಅರ್ಪಣೆ ಮಾಡಿ ಮುಗಿಸ್ತಾ ಇದ್ದೀನಿ. ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು. ನಾವು ಎಷ್ಟೇ ವರ್ಷಗಳು ಜೊತೆಗಿದ್ರೂ ಕೂಡ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಿರೋದಿಲ್ಲ. ಹಾಗೇನೆ ಇಲ್ಲೂ ಅರ್ಜುನನಿಗೆ ಕೆಲವು ವಿಚಾರಗಳು ಅರ್ಥ ಆಗಿದ್ರು ಕೂಡ ಇನ್ನೂ ಅನೇಕ ವಿಚಾರಗಳಲ್ಲಿ ಸಂದೇಹಗಳು ಇದೆ. ಅದೇ ರೀತಿಯಾಗಿ ನಮಗೆ ಭಗವದ್ಗೀತೆ ಬೇರೆ ಬೇರೆ ಗ್ರಂಥಗಳು ಓದಿದ್ರು ಕೂಡ ಸಂದೇಹ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿವಾರಣೆ ಆಗಿರೋದಿಲ್ಲ. ಯಾಕೆ ಅಂದರೆ ಸತತವಾಗಿ ಪ್ರಯತ್ನವನ್ನು ಮಾಡಬೇಕು. ಆ ಸತತಯುಕ್ತವಾಗಿ ಮಾಡಿದಾಗ ನಮಗೆ ಒಂದು ಫಲಾನ ಸಿಗತ್ತೆ. ಅದನ್ನೇ ಇಲ್ಲಿ ಪ್ರಶ್ನಾರ್ಥಕವಾಗಿ ಅರ್ಜುನ ಶ್ರೀಕೃಷ್ಣನ ಕೇಳ್ತಾ ಇದ್ದಾನೆ. ಓಂ ನಮೋ ಭಗವತೆ ವಾಸುದೇವಾಯ. ಭಗವದ್ಗೀತಾಸು 12ೋऽಧ್ಯಾಯಃ ಭಕ್ತಿಯೋಗಃ. ಅರ್ಜುನ ಉವಾಚ ಏವಂ ಸತತಯುಕ್ತಾ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯ ಅಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಏವಂ ಸತತಯುಕ್ತ ಯೇ ಭಕ್ತ ತ್ವಾಂ ಪರ್ಯುಪಾಸತೆ ಯೇ ಚ ಅಪಿ ಅಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಸತತಯುಕ್ತರಾಗಿ ಯಾವ ಭಕ್ತರು ನಿನ್ನನ್ನ ಉಪಾಸನೆಯನ್ನ ಮಾಡುತ್ತಾರೋ ಮತ್ತು ಅವ್ಯಕ್ತವಾದಂತಹ ಈ ಅಕ್ಷರವನ್ನ ಮಾಡ್ತಾರೆ, ಅವರಲ್ಲಿ ಯಾರು ಯೋಗವಿತ್ತಮರು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಎಲ್ಲರೂ ಕೆಲಸ ಮಾಡ್ತೀವಿ, ಎಲ್ಲರೂ ಜೀವನ ಮಾಡ್ತೀವಿ, ಎಲ್ಲರೂ ಪೂಜೆ ಮಾಡ್ತೀವಿ ಅಂತ ಇಟ್ಕೊಂಡಾಗ ಅದರಲ್ಲಿ ಕ್ಲಾಸಿಫಿಕೇಶನ್ ಇದ್ದೇ ಇರುತ್ತಲ್ವಾ. ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು ಇತ್ಯಾದಿ ಕ್ಲಾಸಿಫಿಕೇಶನ್, ಬೈಫರ್ಕೇಶನ್ ಇರುತ್ತೆ. ಅದರಲ್ಲಿ ಯಾರು ಉತ್ತಮರು, ಯಾರು ಡಿಸ್ಟಿಂಕ್ಷನ್ನು, ಯಾರು ಫಸ್ಟ್ ಕ್ಲಾಸು ಅಂತ ಹೇಗೆ ನಮಗೆ ಗೊತ್ತಾಗತ್ತೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಅರ್ಜುನ ಶ್ರೀಕೃಷ್ಣನ. ಅದಕ್ಕೆ ಭಗವಂತ ಈ ರೀತಿ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಶ್ರೀ ಭಗವಾನ್ ವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಮಯ್ಯ ಆವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಇಲ್ಲಿ ನನ್ನಲ್ಲಿ ಮನಸ್ಸು ಇಟ್ಟು ಮಯ್ಯ ಆವೇಶ್ಯ ಮನಸ್ಸನ್ನ ಇಟ್ಟು ಮನೋ ಯೇ ಮೇ ನಿತ್ಯಯುಕ್ತ ಉಪಾಸತೆ. ಶ್ರದ್ಧೆಯಿಂದ ಯಾರು ನಿತ್ಯವೂ ನನ್ನನ್ನ ಉಪಾಸನೆಯನ್ನ ಮಾಡ್ತಾರೋ ಅವರು ಯುಕ್ತತಮರು ಅಂಥೇಳಿ ನನ್ನ ಮತ ಅಂಥೇಳಿ ಹೇಳ್ತಾ ಇದ್ದಾನೆ. ಯಾಕೆ ನಾವೆಲ್ಲ ಏನೋ ಸಂಕಟ ಬಂದಾಗ ವೆಂಕಟರಮಣ ಅಲ್ವಾ. ನಾವು ನಿತ್ಯವೂ ಆ ಭಗವಂತನ ಧ್ಯಾನದಲ್ಲಿ ಇರೋದಿಲ್ಲ, ಸತತವಾಗಂತೂ ಸಾಧ್ಯವೇ ಇಲ್ಲ. ಯಾಕೆ ನಮಗೆ ಲೌಕಿಕ ವಿಚಾರವನ್ನ ಯೋಚನೆ ಮಾಡೋದಕ್ಕೆ,
ಲೌಕಿಕ ವಿಚಾರದಲ್ಲಿ ಗಳಿಸಕ್ಕೆ, ಉಳಿಸಕ್ಕೆ, ಇನ್ಯಾರನೋ ಅಳಿಸಕ್ಕೆ, ಇನ್ನೇನೋ ತಿಳಿಸಕ್ಕೆ, ಇನ್ನೇನೋ ಬಳಸಕ್ಕೆ, ಹೀಗೆ ನಮ್ಮ ಕಾಲ ಎಲ್ಲ ಕಳೆದು ಹೋಗತ್ತೆ ಅಲ್ವಾ? ಇನ್ನೆಲ್ಲಿ ಅವನನ್ನ ಸ್ಮರಿಸೋದು? ಸ್ಮರಣೆ ಏನಿದ್ರು ನಮಗೆ ಆಯ ವ್ಯಯ ಭೋಗ, ಇದರಲ್ಲಿ ನಮ್ಮ ಕಾಲ ಕಳೆದು ಹೋಗುತ್ತೆ. ಭೋಗವನ್ನ ಅನುಭವಿಸ್ತಾ ಕಡೆಗೆ ರೋಗ, ಆಮೇಲೆ ಇಹಲೋಕ ತ್ಯಾಗ. ಇಷ್ಟೇ ನಮ್ಮ ಜೀವನ. ಆದರೆ ಇದಕ್ಕೆ ವಿರುದ್ಧವಾಗಿ ಇರ್ತಕ್ಕಂತಹ ಭಕ್ತರು, ಅವ್ರಿಗೆ ಸದಾ ಯೋಗ, ಭಕ್ತಿ ಯೋಗ, ಯಾವುದೇ ಒಂದು ಅಪೇಕ್ಷೆ ಇಲ್ಲದಂತೆ ಆ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಅವರು ಕಾಲವನ್ನ ಕಳೀತಾ ಇರ್ತಾರೆ. ನಮಗೆ ಭೋಗವನ್ನ ಪಡೆಯೋದಕ್ಕೆ ಹೊರಟಾಗ ಅದು ಎಂಡ್ಲೆಸ್. ಯಾಕೆ ಎಂಡ್ಲೆಸ್ ಅಂತಂದ್ರೆ, ನಾವು ನಮ್ಮ ಆಸೆ ಅನ್ನೋ ಲಗೇಜ್ನ ಲೆಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಎಂಡ್ಲೆಸ್ ಆಗತ್ತೆ. ನೀವು ಆಸೆ ಅನ್ನೋ ಲಗೇಜ್ನ ಲೆಸ್ ಮಾಡ್ತಾ ಆಮೇಲೆ ನೀವು ಎಲ್ಲಾದ್ರ ಮೇಲೂ ಕೇರ್ಲೆಸ್ ಆಗ್ತೀರ. ಕೇರ್ಲೆಸ್ ಅಂದ್ರೆ ಏನು? ಯಾವುದ್ರ ಮೇಲೂ ಅಪೇಕ್ಷೆ, ಮೋಹ ಅಂತಕ್ಕಂಥದ್ದು ಇರೋದಿಲ್ಲ. ಅವಾಗ ನಮ್ಗೆ ಯಾವಾಗ ಕೇರ್ಲೆಸ್ ಆಗ್ತೀವಿ ಅವಾಗ ನಮ್ಗೆ ಬರ್ತ್ಲೆಸ್ ಆಗತ್ತೆ, ಅಂದ್ರೆ ಮೋಕ್ಷ ಉಂಟಾಗತ್ತೆ. ನಮಗೇನಾಗಿದೆ? ಅವಿದ್ಯೆ. ಅವಿದ್ಯೆ ಅಂದ್ರೆ ಏನೋ, ಈ ಪ್ರಪಂಚದಲ್ಲಿರೋದೆಲ್ಲ ನನಗ್ ಬೇಕು, ಇದ್ರ ನಾನಿಲ್ದೆ ಯಾವುದು ಆಗಲ್ಲ, ಅಥವಾ ನನ್ನ ಹತ್ರನೇ ಇರಬೇಕು, ಈ ರೀತಿಯಾದಂತಹ ಬಯಕೆಗಳು. ಆ ಬಯಕೆಗಳು ಒಂದೇ ಜನ್ಮದಲ್ಲಿ ಈಡೇರೋದಿಲ್ಲ. ಏಕೆಂದ್ರೆ ನಮ್ದು ನಿತ್ಯ ನಿರಂತರವಾಗಿರುತ್ತೆ ಬಯಕೆಗಳು, ಒಂದಾದ್ಮೇಲೆ ಒಂದು ಹುಟ್ಟುತ್ತಾನೆ ಇರುತ್ತೆ. ಹಾಗಾಗಿ ಜನ್ಮಗಳು ಒಂದಾದ್ಮೇಲೆ ಒಂದು ಜನ್ಮಗಳು ಬರ್ತಾನೆ ಇರುತ್ತೆ. ಯಾಕೆ ಅಂದ್ರೆ ನಮ್ಮ ಸಂಕಲ್ಪ ಆಗಿರುತ್ತೆ, ನನಗೆ ಇದನ್ನ ಅನುಭವಿಸ್ಬೇಕು, ಅದನ್ನ ಅನುಭವಿಸ್ಬೇಕು, ಅದನ್ನ ಪಡ್ಕೊಳ್ಬೇಕು, ಇದನ್ನ ಪಡ್ಕೊಳ್ಬೇಕು ಅನ್ನದೇ ಇದ್ದಾಗ, ನೀವು ಯಾವಾಗ ಪಡ್ಕೊಳ್ಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡ್ತಿರೋ ಅದನ್ನ ಪಡ್ಕೊಳ್ಳೋಕೆ ಈ ಜನ್ಮದಲ್ಲಿ ಸಾಧ್ಯ ಆಗದಿದ್ರೆ ಇನ್ನೊಂದು ಜನ್ಮ ಪಡ್ಕೊಳ್ತೀರ. ನೀವು ಅಥವಾ ನಾವುಗಳು ಮಾಡಿರ್ತಕ್ಕಂತಹ ಕರ್ಮಕ್ಕೆ ಅನುಸಾರವಾಗಿ ಜನ್ಮ ಮತ್ತು ಫಲ ಉಂಟಾಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಯಾರು ನಿತ್ಯಯುಕ್ತರಾಗಿ ಆ ಭಗವತ್ ಸ್ಮರಣೆಯನ್ನ ಮಾಡ್ತಾ ಇರ್ತಾರೋ, ಮನಸ್ಸನ್ನ ಇಟ್ಟು ಆ ಭಗವಂತನಲ್ಲೇ ಮನಸ್ಸನ್ನ ಇಟ್ಟು ಮಾಡ್ತಾರೋ, ಅವರು ಶ್ರೇಷ್ಠರು ಅಂತ ಹೇಳಿ ಭಗವಂತ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ನಾವಿಲ್ಲಿ ದೇವ್ರ ಪೂಜೆ ಕೂತಿರ್ತೀವಿ, ಮನಸ್ಸು ಇನ್ನೇನೋ ಯೋಚನೆ ಮಾಡ್ತಾ ಇರುತ್ತೆ. ನಾವು ಇಲ್ಲಿ ಭಕ್ತಿ ಯೋಗವನ್ನ ಅಧ್ಯಯನ ಮಾಡ್ತಾ ಇರ್ತೀವಿ, ಆ ಭಕ್ತಿಗಿಂತ ಭಕ್ತಿ ಅಂದ್ರೆ ತಿಂತಕ್ಕಂಥದ್ರ ಮೇಲೆ ಯೋಚನೆನೋ ಅಥವಾ ಇನ್ಯಾವ್ದ್ರ ಮೇಲೆನೋ ಇರುತ್ತೆ. ಭಕ್ತಿ ಯೋಗದ ಮೇಲೆ ಇರಬೇಕಾದ ಶ್ರದ್ಧೆಗಿಂತ ಭೋಗದ ಮೇಲೆ ನಮ್ಗೆ ಶ್ರದ್ಧೆ ಇರುತ್ತೆ. ಅವಾಗ ಈ ಯೋಗ ನಮಗೆ ಯಾವುದೇ ಉಪಯೋಗ ಆಗೋದಿಲ್ಲ. ಯೋಗ ಉಪಯೋಗ ಆಗ್ಬೇಕು ಅಂತಂದ್ರೆ ನಾವು ಭೋಗವನ್ನ ಬಿಡಬೇಕು. ಅವಾಗ ನಾವು ಯೋಗದಲ್ಲಿ ಮುಳುಗಕ್ಕೆ ಸಾಧ್ಯ ಆಗುತ್ತೆ. ಮುಂದೆ ಹೀಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಭಗವಂತ. ಏತ್ವಕ್ಷರಂ ನಿರ್ದೇಶಮವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ. ಏತು ಅಕ್ಷರಂ ನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಅಚಿಂತ್ಯಂ ಸರ್ವತ್ರಗಂ ಅಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ. ಏನ್ ಹೇಳ್ತಾ ಇದ್ದಾನೆ?
ಯಾರು ಅನಿರ್ದೇಶ್ಯವಾದ ಅವ್ಯಕ್ತವಾದಂತಹ ಮತ್ತು ಎಲ್ಲ ಕಡೆಯೂ ಇರ್ತಕ್ಕಂತಹ ಯಾವುದೇ ಒಂದು ಪ್ರಮಾಣದಿಂದ ಅದನ್ನ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಸರ್ವತ್ರಗಂ ಅಚಿಂತ್ಯಂ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾವ್ದನ್ನ ಒಂದು ಪ್ರಮಾಣದಿಂದ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ವೋ, ಯಾವುದು ಅವ್ಯಕ್ತವಾಗಿದೆಯೋ, ಮತ್ತು ಕೂಟಸ್ಥ ಅಂತಂದ್ರೆ ಅದು ಆ ಕಡೆ ಈ ಕಡೆ ಅಲ್ಲಾಡಲ್ಲ, ಒಂದು ಕಡೆ ಸ್ಥಿರವಾಗಿರುತ್ತೆ ಮತ್ತು ಅಚಲವಾಗಿರುತ್ತೆ, ಚಲನೆ ಇಲ್ಲ. ಮತ್ತು ಧ್ರುವ, ಯಾವಾಗ್ಲೂ ಧ್ರುವ ಅಂತಂದ್ರೆ ಯಾವಾಗ್ಲೂ ಇರ್ತಕ್ಕಂಥದ್ದು. ಯಾವುದು ಇದೆಯೋ ಅದನ್ನ ಏನ್ ಮಾಡ್ತಾರೆ? ಸಂನಿಯಮೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇರತಾಃ. ಯೋಗಿಗಳಾದವ್ರು ಏನ್ ಮಾಡ್ತಾರೆ? ಸಂಯಮ ನಿಯಮ ಇಂದ್ರಿಯ ಗ್ರಾಮಂ. ಇಂದ್ರಿಯ ಗ್ರಾಮ ಅಂತಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂತಹ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು ಇದೆಲ್ಲ ಸೇರಿ ಇಂದ್ರಿಯ ಗ್ರಾಮ ಅಂತ ಹೇಳಿ ಹೇಳ್ತಾರೆ. ಇದೆಲ್ಲ ಏನ್ ಮಾಡ್ಬೇಕು? ಸಂಯಮದಿಂದ ನಿಯಮವನ್ನ ಮಾಡಬೇಕು. ಸಂಯಮ ಅಂತಂದ್ರೆ ಮನಸ್ಸು ಆ ಕಡೆ ಈ ಕಡೆ ಹೋಗದೇ ಇರೋ ತರ ನಿಗ್ರಹವನ್ನು ಮಾಡಿ, ಸರ್ವತ್ರ ಸಮಬುದ್ಧಯ, ಎಲ್ಲದರಲ್ಲಿಯೂ ಕೂಡ ಸಮಬುದ್ಧಿಯನ್ನ ಹೊಂದಿರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ನಮಗೆ ಆ ಸಮಬುದ್ಧಿ ಅಂತಕ್ಕಂಥದ್ದು ಇದೆಯಾ? ಇಲ್ಲ. ಯಾತಕ್ಕೆ? ನಮಗೆ ಇಷ್ಟವಾದದ್ದು ಸಿಕ್ಕಿದ್ರೆ ಖುಷಿ ಪಡ್ತೀವಿ, ನಮ್ಗೆ ಇಷ್ಟವಾಗದಿರ್ಬೋದು ವಸ್ತುವೋ ವ್ಯಕ್ತಿಯೋ ವಿಷಯವಾಯ್ತು ಅಂತಂದ್ರೆ ನಾವು ಅದನ್ನ ದ್ವೇಷ ಮಾಡ್ತೀವಿ. ನಮ್ಗೆ ಇಷ್ಟ ಇಲ್ಲದೆ ಇರೋ ವಸ್ತು, ಯಾರಿಗೋ ಹಾಗಲಕಾಯಿ ಪಲ್ಯ ಇಷ್ಟ ಇಲ್ಲ ಅಂದ್ರೆ ಅವ್ನಿಗೆಲ್ಲಾರು ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಅವ್ನು ಖುಷಿ ಆಗತ್ತಾ? ಕೋಪ ಬರುತ್ತೆ, ಏನ್ ಇದ್ ಮಾಡ್ಯಾರೆ ಅಂತ. ಯಾರೋ ಇಷ್ಟ ಇಲ್ದಿರೋ ವ್ಯಕ್ತಿ ಸಿಕ್ಕಿದ್ರೆ ಖುಷಿ ಆಗತ್ತಾ? ಇವ್ರು ಯಾಕೆ ಬಂದ್ರು ಎದುರುಗಡೆ ಅಂತ. ನಮಗೆ ಇಷ್ಟವಿಲ್ಲದೆ ಇರ್ತಕ್ಕಂಥ ವಿಷಯ ಅಂದ್ರೆ ನಮ್ಗೇನಾದ್ರೂ ಹಾನಿ ಆಗಂತ ವಿಷಯ ಕೇಳಿದಾಗ ನಮಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾವು ಸಮಬುದ್ಧಿ ಅಲ್ಲ, ಅಸಮಬುದ್ಧಿ, ಅಸಮತೋಲನವನ್ನ ಹೊಂದ್ತಾ ಇರ್ತೀವಿ. ಮನಸ್ಸು ನೀರಿನ ಅಲೆ ತರ ಏರಿಳಿತ ಹೊಂದ್ತಾ ಇರುತ್ತೆ. ನಿಂತಿರೋ ನೀರಲ್ಲಿ ನಮಗೆ ಸ್ಪಷ್ಟವಾಗಿ ನಮ್ಮ ಮುಖ ನೋಡ್ಕೊಂಡಾಗ ಪ್ರತಿಬಿಂಬ ಕಾಣುತ್ತೆ, ಪ್ರತಿಬಿಂಬ. ಅಥವಾ ತಳದಲ್ಲಿರ್ತಕ್ಕಂತಹ ಏನಾದ್ರು ವಸ್ತು, ಕಲ್ಲೋ ಮಣ್ಣೋ ಅಥವಾ ಇನ್ಯಾರು ಬಿದ್ದಿದ್ರೂ ಕೂಡ ಸ್ಪಷ್ಟವಾಗಿ ಕಾಣುತ್ತೆ ತಿಳಿ ನೀರಲ್ಲಿ. ಅದೇ ನೀವು ಒಂದು ಕಲ್ಲು ಹಾಕ್ಬಿಟ್ರೆ ಅಲ್ಲಿ ಅಲೆಗಳಿದ್ದಾಗ ಕಾಣತ್ತಾ? ಕಾಣಲ್ಲ, ತರಂಗಗಳಿದ್ದಾಗ. ಹಾಗೆ ಮನಸ್ಸು ಸಮವಾಗಿ ಇದ್ದಾಗ, ಸಂಯಮದಿಂದ ಇದ್ದಾಗ, ಶೀತೋಷ್ಣ ಉಂಟಾಗ್ಲಿ ಸುಖ ದುಃಖಗಳು ಉಂಟಾಗ್ಲಿ ನಮ್ಮ ಮನಸ್ಸು ಸ್ಥಿರವಾಗಿರುತ್ತೆ. ಇದೆಲ್ಲ ಬರುತ್ತೆ ಹೋಗುತ್ತೆ ಅಂತ ಉದಾಸೀನವಾಗಿರ್ತೀವಿ. ಆತರ ಸಮಬುದ್ಧೆಯ, ಯಾರು ಸಮಬುದ್ಧಿಯನ್ನು ಇಟ್ಕೊಂಡಿರ್ತಾರೋ ತೇ ಪ್ರಾಪ್ನುವಂತಿ ಮಾಮೇವ, ಅವರು ನನ್ನನ್ನೇ ಹೊಂದುತ್ತಾರೆ. ಸರ್ವಭೂತ ಹಿತೇರತಾಃ, ಸರ್ವಭೂತಗಳಲ್ಲೂ ಕೂಡ ಹಿತವನ್ನೇ ಬಯಸ್ತಾರವರು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸರ್ವಭೂತಗಳಲ್ಲಿ ಹಿತವನ್ನ ಯಾವಾಗ ಬಯಸ್ತೀವಿ ಅಂತಂದ್ರೆ ನಮ್ಮ ಮನಸ್ಸು ನಿಷ್ಕಲ್ಮಶವಾಗಿದ್ದಾಗ ಮಾತ್ರ ಬಯಸೋದಕ್ಕೆ ಸಾಧ್ಯ. ಮನಸ್ಸು ನಿಷ್ಕಲ್ಮಶವಿಲ್ಲದೆ ಕಲ್ಮಶವಾಗಿದ್ದಾಗ ಏನ್ ಮಾಡ್ತೀವಿ? ನಮಗ್ ಬೇಕಾದವ್ರಿಗೆ ಮಾತ್ರ ಒಳ್ಳೇದ್ ಮಾಡ್ತೀವಿ, ನಮಗ್ ಬೇಡದೇ ಇದ್ದವ್ರಿಗೆ ಆದಷ್ಟು ಕೆಟ್ಟದನ್ನ ಮಾಡಕ್ಕೆ ಯೋಚನೆನಾರು ಮಾಡ್ತೀವಿ. ಮಾಡಕ್ಕಾಗತ್ತೋ ಬಿಡತ್ತೋ ಅದಾದ್ಮೇಲೆ ಯೋಚನೆ ಅಂತೂ ಮಾಡ್ತೀವಿ ಅಲ್ವಾ? ಉದಾಹರಣೆಗೆ ಮಹಾಭಾರತ, ಕೌರವರಿಗೆ ಬಹಳ ಒಳ್ಳೆಯದನ್ನೇ ಮಾಡಬೇಕು, ಅವ್ರಿಗೆ ಸಿಂಹಾಸನ ಸಿಗ್ಬೇಕು ಅಂದ್ಬಿಟ್ಟು ಪಾಂಡವರನ್ನ ಹೇಗೆ ಕಾಡಿಗೆ ಅಟ್ಟದ್ನೋ ಆ ರೀತಿಯಾಗಿ ಅಲ್ಲಿ ಭೇದ ಭಾವವನ್ನ ಹೊಂದಿದ್ದ. ಆ ರೀತಿ ಭೇದ ಭಾವವನ್ನು ನಾವು ಹೊಂದ್ತೀವಿ ಅಲ್ವಾ? ಅದನ್ನ ಮಾಡಬಾರ್ದು. ಸರ್ವಭೂತಗಳಲ್ಲೂ ಹಿತವನ್ನ ಬಯಸ್ಬೇಕು. ಅಂದ್ರೆ ಎಲ್ಲ ಜನಗಳಲ್ಲಿ
ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಮರಗಳಲ್ಲಿ ಎಲ್ಲವೂ ಅಂತದನ್ನು ತಗೊಳ್ಬೋದು, ಅಥವಾ ಪಂಚಭೂತಗಳಲ್ಲಿ ಪೃಥಿವ್ಯಾಪಸ್ತೇಜ ವಾಯುರಾಕಾಶ, ಈ ಪಂಚಭೂತಗಳಲ್ಲಿ ಕೂಡ ನಾವು ಅದಕ್ಕೆ ಏನು ಕೊಡುಗೆ ಕೊಡಕ್ಕಾಗದ್ರು ಕೂಡ ಅದು ಇರೋದನ್ನ ಹಾಳು ಮಾಡದಿದ್ರೆ ಅದೇ ಕೊಡುಗೆ ಕೊಟ್ಟ ಹಾಗೆ. ಅದನ್ನ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮುಂದೆ ಹೀಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಕ್ಲೇಶೋ ಅಧಿಕತರ ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಕ್ಲೇಶೋ ಅಧಿಕರಸ್ತೇಷಾಂ ಅವ್ಯಕ್ತ ಅಸಕ್ತ ಚೇತಸಾಂ. ಯಾವಾಗ ಕ್ಲೇಶ ಅಂದ್ರೆ ದುಃಖ ನಮಗೆ ಜಾಸ್ತಿ ಇರುತ್ತೋ ಅವಾಗ ಏನಾಗುತ್ತೆ, ಅವ್ಯಕ್ತ ಅಸಕ್ತ ಚೇತಸಾಂ ಅಂತವ್ರಿಗೆ ಅಧಿಕತರವಾದಂತಹ ಈ ಅಕ್ಷರ ಏನಿದೆ ಅಥವಾ ಶಾಶ್ವತವಾಗಿರ್ತಕ್ಕಂತಹ ಬ್ರಹ್ಮದಲ್ಲಿ ಅವ್ಯಕ್ತ ಹಿ ಗತಿರ್ ದುಃಖಂ ದೇಹವದ್ಭಿರವಾಪ್ಯತೆ. ಈ ದೇಹದಲ್ಲಿ ದುಃಖ ಅಂತಕ್ಕಂಥದ್ದು ಹೆಚ್ಚಾಗಿ ಉಂಟಾಗುತ್ತೆ. ಯಾತಕ್ಕೆ ಅಂತಂದ್ರೆ ನಮ್ಗೆ ದೇಹಾಭಿಮಾನ ಜಾಸ್ತಿ. ಎಲ್ಲರಿಗಿಂತನೂ ನಮ್ಮ ದೇಹ ಮೊದಲು ಅಲ್ವಾ? ನಾವೇನ್ಕೊಂಡ್ಬಿಟ್ಟಿದೀವಿ, ಈ ದೇಹವೇ ನಾನು ಅನ್ಕೊಂಡ್ಬಿಟ್ಟಿದೀವಿ. ಮೊದಲನೇ ಅಧ್ಯಾಸ ಅಂದ್ರೆ ಇಲ್ಲೇ ಅದನ್ನ ಇದೆ ಅಂತ ಹೇಳಿ ಅಧ್ಯಾಸ, ಅಜ್ಞಾನ ನಮ್ಮಲ್ಲಿ ಇದೆ. ಅದಾದ ಮೇಲೆ ನಮ್ಮ ಹತ್ರ ಸಂಬಂಧಿಗಳು ಅಥವಾ ನಮ್ಮ ಇಷ್ಟವಾದವರು ಆ ದೇಹವನ್ನ ನಮ್ಮವ್ರು ಇವರು ಅಂತಕ್ಕಂತಹ ಒಂದು ಅಧ್ಯಾಸ ಇದೆ. ಹಾಗಾಗಿ ನಾವು ಅವ್ರು ಮಾನಸಿಕವಾಗಿ ಇಷ್ಟಪಡೋದ್ರಿಂದ ದೈಹಿಕವಾಗಿ ಅವ್ರನ್ನ ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಅಲ್ವಾ? ಆತ್ಮ ಸರ್ವತ್ರ, ಹಿಂದೇನೋ ಇತ್ತು, ಇವತ್ತು ಇದೆ, ಮುಂದಿನ ಇರುತ್ತೆ, ಶಾಶ್ವತವಾಗಿರ್ತಕ್ಕಂಥದ್ದು. ಆದ್ರೆ ನಾವು ಪ್ರೀತಿ ಮಾಡ್ತಾ ಇರೋದು ಯಾವ್ದನ್ನ? ಆ ದೇಹವನ್ನೇ ಪ್ರೀತಿ ಮಾಡ್ತಾ ಇದ್ದೀವಿ ಅಲ್ವಾ? ಆದ್ರೆ ಯಾರಿಗೆ ಸರ್ವತ್ರ ಏಕ ಅಂತಕ್ಕಂಥದ್ದು ಬರುತ್ತೋ, ಸರ್ವತ್ರ ಏಕ ಅಂತಂದ್ರೆ ಎಲ್ಲವೂ ಆತ್ಮ ಒಂದೇ ವಿವಿಧವಾಗಿ ಕಾಣ್ತಾ ಇದೆ ಅನ್ನೋ ಬುದ್ಧಿ ಬಂದಾಗ ನಾವು ಅಲ್ಲಿ ಬೈಫರ್ಕೇಟ್ ಮಾಡಲ್ಲ, ಭೇದ ಭಾವವನ್ನ ಮಾಡೋದಿಲ್ಲ. ಆದ್ರೆ ದೇಹಾಭಿಮಾನ ಇದ್ದಾಗ ನಾವು ಆ ದೇಹಕ್ಕೆ ಸಂಬಂಧಪಟ್ಟಂತ ವ್ಯವಹಾರ ದೃಷ್ಟಿಯನ್ನು ಇಟ್ಕೊಂಡು ಮಾಡ್ತೀವಿ. ಹಾಗಾಗಿ ಯಾವಾಗ ದೇಹದಿಂದ ನಾವು ವ್ಯವಹಾರವನ್ನ ಮಾಡ್ತೀವೋ, ಭೇದ ಭಾವವನ್ನು ಮಾಡ್ತೀವೋ, ಅವಾಗ ಏನಾಗುತ್ತೆ, ನಮಗೆ ದುಃಖವೇ ಜಾಸ್ತಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನಮಗೆ ಆಗ್ತಕ್ಕಂತಹ ನೋವು ಫಸ್ಟ್ ಯಾವಾಗಲೂ ದೇಹಕ್ಕೆ ಅಲ್ವಾ? ಆಮೇಲೆ ಕೆಲಸಕ್ಕೆ ಬೇರೆಯವ್ರಾಡೋ ಮಾತು ಮನಸ್ಸಿಗೂ ಕೂಡ ನೋವು ಉಂಟು ಮಾಡುತ್ತೆ, ಇಲ್ಲ ಅಂತಲ್ಲ. ಆದ್ರೆ ನಾವು ದೈಹಿಕವಾದಂತಹ ಕ್ಲೇಶವನ್ನ ಹೆಚ್ಚು ಅನುಭವಿಸ್ತೀವಿ, ಅಥವಾ ಅವರು ಈ ದೇಹದಿಂದ ಆಗಿರ್ತಕ್ಕಂತಹ ಕರ್ಮದ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ನಾವು ಆ ದೇಹಾಭಿಮಾನವನ್ನ ಬಿಟ್ಟು ವ್ಯವಹಾರವನ್ನು ಮಾಡಿದಾಗ ನಮಗೆ ದುಃಖ ಅನ್ನೋದು ಕಡಿಮೆ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ. ಯಾರು ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಸನ್ಯಸ್ಯ ಅವನಲ್ಲಿ ಇಟ್ಟು, ಅಂದ್ರೆ ನಿಮಗೆ ಅರ್ಪಣೆ, ಭಗವಂತನಿಗೆ ಅರ್ಪಣೆಯನ್ನ ಮಾಡಿ ನಾನೇ ಶ್ರೇಷ್ಠ ಅನ್ನೋ ಉದ್ದೇಶದಿಂದ ಕೆಲಸವನ್ನು ಮಾಡ್ತಾರೋ, ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ, ನನ್ನನ್ನೇ ಧ್ಯಾನ ಮಾಡ್ತಾ ಉಪಾಸನೆಯನ್ನ ಮಾಡ್ತಾ ಕೆಲಸವನ್ನ ಮಾಡ್ತಾರೋ ಅಂಥವ್ರಿಗೆ ಏನಾಗುತ್ತೆ, ತೇಷಾಂ ಅಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ.
ತೇಷಾಂ ಅಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ ಅಂಥವ್ರನ್ನ ನಾನೇನ್ ಮಾಡ್ತೀನಿ ಅಂತಂದ್ರೆ ಮೃತ್ಯು ಸಂಸಾರ. ಈ ಸಂಸಾರ ಅಂತಕ್ಕಂಥದ್ರಲ್ಲಿ ಏನಿದೆ ಅಂದ್ರೆ ಮೃತ್ಯು ಅಂದ್ರೆ ನಾವು ದೈಹಿಕವಾಗಿ ಸಾಯ್ತೀವಿ, ಮತ್ತು ಈ ಸಂಸಾರ ಅಂತಕ್ಕಂಥದ್ದು ಯಾವಾಗ ಬಿಟ್ಟು ಹೋಗುತ್ತೋ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೆ ನಮ್ಮ ಸಂಬಂಧಿಗಳು ಅವ್ರಿಗಾದ್ರೂ ಮೃತ್ಯು ಬರ್ಬೋದು ಮೊದಲು, ನಮ್ಗಾದ್ರೂ ಮೃತ್ಯು ಬರ್ಬೋದು, ಅಥವಾ ಈ ಸಂಬಂಧ ಕಡ್ದು ಹೋಯ್ತು ಅಂದ್ರೆ ಅದು ಒಂಥರ ಮೃತ್ಯು ಇದ್ದ ಹಾಗೇನೆ ಅಲ್ವಾ. ಸಂಬಂಧಗಳು ಕಡ್ದು ಬೇರೆ ಬೇರೆ ಆದ್ಮೇಲೆ ಮತ್ತೆ ಅದು ಒಂದಾಗಲ್ಲ, ಒಂದಾದ್ರೂ ಮೊದಲಿನ ಹಾಗೆ ಇರೋದಿಲ್ಲ. ಹಾಗಾಗಿ ಅದು ಮೃತ್ಯು. ಇದು ಸಾಗರ, ಸಂಸಾರ ಸಾಗರ. ಯಾಕೆಂದ್ರೆ ಬಹಳ ದೊಡ್ಡದಿದು, ಅಷ್ಟು ಚಿಕ್ಕದಾಗಿ ಮುಗಿಯೋದಿಲ್ಲ. ಮತ್ತು ಸಾಗರಕ್ಕೆ ಯಾಕೆ ಹೋಲಿಸ್ತಾರೆ, ನದಿಗೆ ಯಾಕೆ ಹೋಲಿಸಲ್ಲ ಅಂತಂದ್ರೆ ನದಿ ನೀರು ಸಿಹಿ, ಸಮುದ್ರದ ನೀರು ಉಪ್ಪು. ಮತ್ತೆ ಸಮುದ್ರದಲ್ಲಿ ಅನೇಕ ವಿಧವಾದ ರತ್ನ ತೈಲ ನಿಕ್ಷೇಪಗಳೆಲ್ಲ ಇದೆ ಅಂತ ಹೇಳ್ತಾರೆ. ಹಾಗೆ ಮನುಷ್ಯದಲ್ಲಿ ಇರ್ತಕ್ಕಂತಹ ಸುಖವನ್ನ ಅರಸಿ ಅದನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇರ್ತಾನೆ. ನಾವು ಅಷ್ಟೇ ಈ ಸಂಸಾರದಲ್ಲಿ ಏನೋ ಸುಖ ಇದೆ ಅಂತ ಹೇಳಿ ಅದನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇರ್ತೀವಿ ಅಲ್ವಾ. ಫಸ್ಟ್ ಒಂದು ಮದುವೆ ಆದ್ಮೇಲೆ ಮಕ್ಕಳಾದ್ಮೇಲೆ ಅವರ ವಿದ್ಯಾಭ್ಯಾಸ, ಅವ್ರ ಮದುವೆ, ತಿರ್ಗಾ ಅವ್ರ ಮಕ್ಕಳು, ಹೀಗೆ ಅಪೇಕ್ಷೆ ಪಡ್ತಾನೆ ಇರ್ತೀವಿ ಒಂದಾದ್ಮೇಲೆ ಒಂದು. ಅಥವಾ ಅದ್ರ ಜೊತೆಗೆ ನಾವು ಒಂದು ಮನೆ ಕಟ್ಟಬೇಕು, ಕಾರ್ ತಗೊಳ್ಬೇಕು, ಇನ್ನಾದ್ರೂ ಆಸ್ತಿ ಮಾಡಬೇಕು, ಅದನ್ನ ಬಾಡಿಗೆ ಕೊಡಬೇಕು, ಮುಗಿಯೋದೇ ಇಲ್ಲ. ಇದು ಸಂಸಾರ ಸಾಗರ ಅಂದ್ರೆ ಹೀಗೆ ದೊಡ್ಡದಾಗಿ ಎಳ್ಕೊಂಡು ಹೋಗ್ತಾನೇ ಇರುತ್ತೆ. ಅದರಲ್ಲೂ ನಮ್ದು ಸ್ವಂತದ್ದು ಮನೆ, ನಂದು ಸ್ವಂತ ಕಾರು ಅಂತ ಹೇಳ್ಕೊಳ್ತೀವಲ್ಲ, ಹಾಗೆ ಸಾಗರದಲ್ಲಿ ಮುತ್ತು ರತ್ನ ಹವಳ ತೈಲ ನಿಕ್ಷೇಪ ಎಲ್ಲ ಇದೆಯೋ ಹಾಗೆ ಇಲ್ಲಿ ಭೋಗ ವಸ್ತುಗಳನ್ನ ತಗೊಳ್ತಾ ಹೋದ್ರೆ ಅದು ಮುಗಿಯೋದೇ ಇಲ್ಲ. ಹಾಗಾಗಿ ಇದು ಸಾಗರ. ಮತ್ತೆ ಮೃತ್ಯು, ಯಾವಾಗ ಯಾವ್ದು ಹೊರಟೋಗತ್ತೋ ಗೊತ್ತಿಲ್ಲ, ಯಾವುದು ಶಾಶ್ವತ ಅಲ್ಲ. ಹಾಗಾಗಿ ಕೂಡ ಇದು ಮೃತ್ಯು. ಭವಾಮಿನ ಚಿರಾತ್ ಪಾರ್ಥ ಮಯ್ಯಾವೇಶದ ಚೇತಸಾಂ. ಹಾಗಾಗಿ ಯಾರು ಆ ಭಗವಂತನಲ್ಲಿ ಚಿತ್ತವನ್ನ ಇಟ್ಟು ಅವನನ್ನ ಚಿಂತನೆಯನ್ನ ಮಾಡ್ತಾ ಇರ್ತಾರೋ ಅವ್ರನ್ನ ನಾನು ಆ ಮೃತ್ಯು ಸಾಗರದಿಂದ ಉದ್ಧಾರವನ್ನ ಮಾಡ್ತೇನೆ ಅಂತ ಹೇಳಿ ಅವನ ಅಭಯ, ಭಗವಂತನ ಅಭಯ ಕೊಡ್ತಾ ಇದ್ದಾನೆ. ಯಾಕೆಂದ್ರೆ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಎಲ್ಲರಿಗೂ ಗೊತ್ತಿದೆ ಎಲ್ಲಾನು ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ ಹೇಳಿ. ನಾವಿಲ್ಲಿ ಬಿಟ್ಟು ಹೋಗೋದ್ರಲ್ಲೇ ಅದೇ ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ. ಕಾಲ ಕೆಟ್ಟೋದ್ರೆ ನಮ್ಮ ಪೂರ್ವಾರ್ಜಿತ ಕರ್ಮದಿಂದ ನಾವು ಸಾಯಕ್ ಮುಂಚೆನೆ ನಮ್ಮ ಕರ್ಮಗಳು ಸರಿ ಇಲ್ಲ ಅಂತಂದ್ರೆ ಅದೇ ಬಿಟ್ಟು ಹೋಗ್ಬಿಡುತ್ತೆ. ಹಾಗಾಗಿ ನಾವು ಈ ಕರ್ಮದಿಂದ ಸಂಸಾರ ಸಾಗರದಿಂದ ಹೊರಗೆ ಬರಬೇಕು ಅಂತಂದ್ರೆ ಆ ಭಗವಂತನಲ್ಲಿ ಸ್ಥಿರಚಿತ್ತರಾಗಿ ಪ್ರಾರ್ಥನೆಯನ್ನ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಭಗವಂತ ಈ ರೀತಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಮುಂದೆ ಹೇಳ್ತಾ ಇದ್ದಾನೆ, ಮಯ್ಯೇವ ಮನ ಆಧತ್ಸ್ವ ಮೈ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. ಮಯ್ಯೇವ ಮನ ಆಧತ್ಸ್ವ, ನನ್ನಲ್ಲಿಯೇ ಮನಸ್ಸನ್ನು ಇಡು. ಮೈ ಬುದ್ಧಿಂ ನಿವೇಶಯ, ನಿನ್ ಬುದ್ಧಿ ಎಲ್ಲೂ ಹೋಗದೇ ಇರೋ ಹಾಗೆ ನನ್ನಲ್ಲಿಯೇ ಇಡು. ನಿವಾಸಿಷ್ಯಸಿ ಮಯ್ಯೇವ, ಆ ಬಳಿಕ ನೀನು ನನ್ನಲ್ಲೇ ನಿವಾಸವನ್ನ ಅಂದ್ರೆ ನನ್ನಲ್ಲೇ ಆಶ್ರಯವನ್ನ ಪಡ್ಕೊಳ್ತೀಯ. ಅದ ಊರ್ಧ್ವಂ ನ ಸಂಶಯ, ನೀನು ಉದ್ಧಾರವ ಆಗ್ತೀಯ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಊರ್ಧ್ವಂ ನ ಸಂಶಯ ಅಂದ್ರೆ ಉದ್ಧಾರ ಆಗ್ತೀಯ, ಮೇಲ್ ಬರ್ತೀಯ ಅಂತಂದ್ರೆ ಸತ್ತ ಮೇಲೂ ಕೂಡ, ಶರೀರ ಬಿದ್ದೋದ್ಮೇಲೆ ಕೂಡ ಒಳ್ಳೆ ಲೋಕಗಳಿಗೆ ಸೇರ್ಕೊಳ್ತೀಯ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನಮ್ಮ ಯೋಗ್ಯತಾನುಸಾರ ಮೋಕ್ಷವನ್ನೇ ಪಡ್ಕೊಳ್ತಾರೆ ಎಲ್ಲರೂ ಅಂತ ಹೇಳಕ್ಕಾಗಲ್ಲ. ಭಗವಂತನ ಧ್ಯಾನ ಮಾಡ್ತಾ ಇದ್ರು ಕೂಡ ನಮ್ಮ ಪೂರ್ವಾರ್ಜಿತ ಕರ್ಮಗಳು ಆಗ ಸಂಚಿತ ಪ್ರಾರಬ್ಧಗಳೆಲ್ಲ ಮುಗಿಯೋ ತನಕ ನಮಗೆ ಮೋಕ್ಷ ಸಿಗೋದು ಅಷ್ಟು ಸುಲಭ ಅಲ್ಲ. ಜ್ಞಾನದಿಂದ ಮೋಕ್ಷ ಉಂಟಾಗತ್ತೆ ಅಂತ ಹೇಳಿದ್ರು ಕೂಡ ಆ ಜ್ಞಾನ ಉಂಟಾಗಕ್ಕೆ
ಪೂರ್ವ ಸಂಸ್ಕಾರ ಅಷ್ಟು ಫಲ ಇರಬೇಕು, ಬಲ ಇರಬೇಕು. ಆ ಫಲದಲ್ಲಿ ಬಲ ಇದ್ದಾಗ ನಾವು ಪ್ರಬಲರಾಗ್ತೇವೆ, ಇಲ್ಲ ಅಂದ್ರೆ ದುರ್ಬಲರಾಗ್ತೇವೆ. ಆದ್ರೆ ಶಾಸ್ತ್ರಕಾರರು ಹೇಳ್ತಾರೆ, ನಾವೇನಾದ್ರೂ ಈ ಜನ್ಮದಲ್ಲಿ ಹೆಚ್ಚಿಂಚೆಟ್ ಪುಣ್ಯವನ್ನು ಮಾಡಿದ್ರೆ, ಹೆಚ್ಚಿಂಚಿಟ್ ಈ ವೇದಾಂತವನ್ನ ಅಭ್ಯಾಸ ಮಾಡಿದ್ರೆ, ಭಗವಂತನ ಪೂಜೆಯನ್ನು ಮಾಡಿದ್ರೆ, ಈ ಜನ್ಮದಲ್ಲಿ ಪ್ರಾರಬ್ಧವಶಾತ್ ನಾವು ಅರ್ಧಕ್ಕೆ ಸತ್ತೋದ್ರೆ ಮುಂದಿನ ಜನ್ಮದಲ್ಲಿ ಅಲ್ಲಿಂದ ಮತ್ತೆ ಮುಂದುವರಿಯೋದಕ್ಕೆ ಆ ಭಗವಂತನೇ ನಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ ಅಂತ ಹೇಳಿ. ಅಂದ್ರೆ ಎಷ್ಟೋ ಸತಿ ಒಂದು ವಿಷಯ ಒಬ್ರಿಗೆ ಬೇಗ ಅರ್ಥ ಆಗತ್ತೆ, ಇನ್ನೊಬ್ರಿಗೆ ಎಷ್ಟು ಹೇಳಿದ್ರು ಅರ್ಥವಾಗಲ್ಲ. ಇನ್ ಕೆಲವರಿಗೆ 2-3 ಸತಿ ಹೇಳಿದ ಮೇಲೆ ಅರ್ಥ ಆಗತ್ತೆ. ಇದನ್ನ ಲೋಕದಲ್ಲಿ ನಮಗೆ ಅನುಭವಕ್ಕೆ ಎಲ್ಲರಿಗೂ ಇರ್ತಕ್ಕಂಥ ವಿಚಾರ. ಹಾಗಾಗಿ ಮೊಟ್ಟ ಮೊದಲಿಗೆ ನಾವು ಈ ವಿಚಾರವನ್ನ ಚಿಂತನೆ ಮಾಡಬೇಕು ಅಂತ ಯೋಚನೆ ಬರೋದು ಮೊದಲನೇ ಅದೃಷ್ಟ. ಬಂದ ಮೇಲೆ ಅದು ಸರಿಯಾಗಿ ಅರ್ಥವಾದ್ರೆ 2ನೇ ಅದೃಷ್ಟ. ಅದು ಚೆನ್ನಾಗಿ ತಲೆಯಲ್ಲಿ ವಿಚಾರ ಕೂತ್ಕೊಂಡು ನಾವು ಅನುಷ್ಠಾನವನ್ನು ಮಾಡಿದ್ರೆ ಅದು ಅತ್ಯಂತವಾದ ಅದೃಷ್ಟ. ಅದು ಇಷ್ಟು ಆಗ್ಬೇಕು ಅಂತಂದ್ರೆ ನಮ್ಮ ಪೂರ್ವ ಪುಣ್ಯ ಚೆನ್ನಾಗಿರ್ಬೇಕು. ಅದನ್ನ ಹೇಳ್ತಾ ಇದ್ದಾನೆ ಭಗವಂತ, ನನ್ನಲ್ಲೇ ಮನಸ್ಸನ್ನ ಇಟ್ಟು, ನನ್ನಲ್ಲೇ ಬುದ್ಧಿಯನ್ನು ಇಟ್ಟು ನೀನು ಕೆಲಸವನ್ನು ಮಾಡಿದಾಗ ನೀನು ಊರ್ಧ್ವಲೋಕ, ಒಳ್ಳೆ ಲೋಕವನ್ನು ಪಡೆದುಕೊಳ್ತೀಯ, ನನ್ನಲ್ಲಿಯೇ ನಿವಾಸವನ್ನು ಪಡ್ಕೊಳ್ತೀಯ, ನನ್ನಲ್ಲಿಯೇ ಆಶ್ರಯವನ್ನು ಪಡ್ಕೊಳ್ತೀಯ, ಅಂದ್ರೆ ಮೋಕ್ಷವನ್ನ ಹೊಂದುತ್ತೀಯ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನಾವು ಅದನ್ನ ಮಾಡೋದೇ ಇಲ್ಲ. ಯಾರ್ಯಾರನೋ ನಂಬ್ತೀವಿ, ಯಾರ್ಯಾರನೋ ಕೈಕಾಲು ಹಿಡಿತೀವಿ, ಯಾರಿಗೋ ನಾವು ಅವರ ಸೇವೆಯಲ್ಲಿ ಕಾಲವನ್ನು ಕಳೆದು ನಮ್ಮ ಕಾಲವೆಲ್ಲ ಅವರ ಕಾಲ ಬಳಿ ಕಳೆದು ಕಡೆಗೆ ನಾವು ಕಾಲವಾಗಿ ಹೋಗ್ತೇವೆ. ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಹಾಗನ್ಬಿಟ್ಟು ಯಾರಿಗೂ ಗೌರವ ಕೊಡೋದು ಬೇಡವಾ ಅಂದ್ರೆ ಕೊಡಬೇಕು, ಗೌರವವನ್ನ ಕೊಡಬೇಕು. ಎಲ್ಲರಿಗೂ ಎಷ್ಟು ಕೊಡಬೇಕೋ, ಎಷ್ಟು ಪಡ್ಕೊಳ್ಬೇಕೋ ಅಷ್ಟೇ. ಉಳಿದ ಕಾಲವನ್ನ ಜ್ಞಾನಕ್ಕೆ ನಾವು ಮೀಸಲಾಗಿಡಬೇಕು. ಮತ್ತು ಏನ್ ಹೇಳ್ತಾರೆ ಅಂತಂದ್ರೆ, ಯಾರನ್ನಾರು ನಂಬಕ್ಕೆ ಮುಂಚೆ ಫಸ್ಟ್ ಅವ್ರನ್ನ ಪರೀಕ್ಷೆ ಮಾಡ್ಬೇಕಂತೆ. ಗುರು ಶಿಷ್ಯನ ಒಪ್ಕೊಳ್ಬೇಕಾದ್ರೆ ಶಿಷ್ಯನ ಪರೀಕ್ಷೆ ಮಾಡ್ಬೇಕಂತೆ. ಹಾಗೆ ಶಿಷ್ಯ ಕೂಡ ಗುರುನ ಒಪ್ಕೊಳ್ಬೇಕಾದ್ರೆ ಗುರುವನ್ನು ಪರೀಕ್ಷೆ ಮಾಡ್ಬೇಕು ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಹಾಗೆ ನಾವು ಕಾಲವನ್ನ ಇನ್ನೊಬ್ಬರ ಕಾಲ ಬಳಿಯಲ್ಲಿ ಹರಣ ಮಾಡದೆ ಆ ಹರನಲ್ಲಿ ಅಥವಾ ಹರಿಯಲ್ಲಿ ಶರಣಾದಾಗ, ಹರಿ ಅಥವಾ ಹರನ ಚರಣದಲ್ಲಿ ಶರಣಾದಾಗ ನಮ್ಮ ಹರಣವಾಗದಿಲ್ಲ, ಆರೋಹಣವಾಗತ್ತೆ. ಅಂದ್ರೆ ನಮ್ಮ ಕಾಲ ವ್ಯರ್ಥ ಆಗಲ್ಲ, ನಮ್ಮ ಜನ್ಮ ವ್ಯರ್ಥ ಆಗಲ್ಲ, ನಮಗೆ ಊರ್ಧ್ವಲೋಕಗಳು ಸಿಕ್ಕತ್ತೆ. ಈ ಒಂದನ್ನ ಪ್ರಯತ್ನವನ್ನ ಮಾಡಬೇಕು. ನೀವು ಯಾರನ್ನೋ ನಂಬಿರ್ತೀರಾ, ಕಡೆಗೆ ಅವ್ರು ನಿಮ್ಗೆ ಮೋಸ ಮಾಡಿದಾಗ ಅಯ್ಯೋ ಇಷ್ಟು ವರ್ಷ ನಂಬಿದ್ದೆ, ಮೋಸ ಆಯ್ತು, ಇಷ್ಟೊಂದು ಕಾಲ ಕಳೆದ್ನಲ್ಲ, ಇವ್ರಿಗೋಸ್ಕರ ಎಷ್ಟೊಂದು ಮಾಡಿದ್ನಲ್ಲ ಅಂತ ವ್ಯಥೆ ಪಡ್ತೀರ. ಹಾಗಾಗಿ ಚಿಂತೆ ಅಂತಕ್ಕಂಥದ್ದು ಅದು ನಮ್ಮನ್ನ ಸಂತೆಗೆ ದೂಡಬಾರ್ದು. ಚಿಂತೆ ಅನ್ನೋದು ಏನಾಗ್ಬೇಕು, ಆ ಚಿದಾನಂದನ್ನ ಸೇರೋ ತರ ಆಗ್ಬೇಕು ಅಲ್ವಾ. ಚಿಂತೆ ಮಾಡಿ ಮಾಡಿ ಚಿತೆ ಇರೋದಕ್ಕಿಂತ ಆ ಚಿಂತೆನ ಚಿತ್ತ ಮಾಡಿಕೊಂಡು ಆ ಚಿತ್ತವನ್ನ ಹರಿಯಲ್ಲಿ ಇಟ್ಟಾಗ ನಮಗೆ ಸಮಚಿತ್ತ ಉಂಟಾಗತ್ತೆ, ಸಮಾಧಾನ ಉಂಟಾಗತ್ತೆ, ಸಾರ್ಥಕವನ್ನ ಹೊಂದ್ತೀವಿ. ಮುಂದೆ ಹೇಳ್ತಾ ಇದ್ದಾನೆ ಇದ್ರ ಬಗ್ಗೆನೆ ಶ್ರೀಕೃಷ್ಣ, ಅತಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಭಗವಂತ ಅದನ್ನೇ ಹೇಳ್ತಾ ಇದ್ದಾನೆ, ಅದನ್ನೇ ವಾಗ್ದೇವಿ ನುಡಿಸಿದ್ಲು. ಮುಂದೆ ಅದೇ ಶ್ಲೋಕನೇ ಇದೆ. ಅಧಚಿತ್ತಂ ಸಮಧಾತುಂ, ಯಾರು ಚಿತ್ತವನ್ನ ಸಮಧಾತು ಸಮವಾಗಿ ಇಟ್ಕೊಳ್ತಾರೋ, ಧಾತು ಅಂದ್ರೆ ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ಅಂತ ಹೇಳ್ತಾರೆ. ಈ 3 ಧಾತುಗಳು ವ್ಯತ್ಯಾಸ ಆದ್ರೆ ಆರೋಗ್ಯದ ವ್ಯತ್ಯಾಸ ಆಗುತ್ತೆ. ಇದು ಎಷ್ಟೆಷ್ಟು ಬೇಕೋ ಅಷ್ಟು ಸಮಾನ ಇದ್ದಾಗ ನಮ್ಮ ಆರೋಗ್ಯ ಸರಿ ಇರುತ್ತೆ. ಅದೇ ತರ ಮನಸ್ಸು
ಹೆಚ್ಚು ಸಂತೋಷವನ್ನು ಅನುಭವಿಸಿದಾಗ್ಲೂ ನಾವು ಏನು ನೀವು ಸಂತೋಷದಲ್ಲಿದ್ದಾಗ ಮಾತು ಕೊಡಬಾರ್ದು, ದುಃಖದಲ್ಲಿದ್ದಾಗ ನಿರ್ಧಾರ ತಗೊಳ್ಬಾರ್ದು ಅಂತ ಹೇಳ್ತಾರೆ. ಉದಾಹರಣೆ, ದಶರಥ ಮಹಾರಾಜ ಸಂತೋಷದಲ್ಲಿ ಮಾತು ಕೊಟ್ಟ. ಆ ಮಾತು ಕೊಟ್ಟಿದ್ದಕ್ಕೆ ಶ್ರೀರಾಮ ವನವಾಸಕ್ಕೆ ಹೋಗ್ಬೇಕಾಯ್ತು. ನಾವು ಆತುರದಲ್ಲಿ ನಿರ್ಧಾರವನ್ನು ತಗೊಂಡಾಗ ಬೇಕಾದಷ್ಟು ಅವಘಡಗಳು ಆಗತ್ತೆ. ಹಾಗಾಗಿ ಆತುರದಲ್ಲಿ ನಿರ್ಧಾರ ತಗೊಳ್ಬಾರ್ದು, ಸಂತೋಷದಲ್ಲಿ ಮಾತು ಕೊಡಬಾರ್ದು. ಚಿತ್ತವನ್ನು ಸಮಧಾತುನಲ್ಲಿ ಇಟ್ಕೊಂಡು ನ ಶಕ್ನೋಸಿ ಮೈಸ್ಥಿರಂ, ಯಾರು ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲೋ, ಅಂದ್ರೆ ನಮ್ಮ ಪೂರ್ವಾರ್ಜಿತ ಕರ್ಮದಿಂದ ನಮ್ಮ ಮನಸ್ಸು ಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ವೋ ಅಂಥವ್ರಿಗೆ ಕೂಡ ಶ್ರೀಕೃಷ್ಣ ಇಲ್ಲಿ ಉಪಾಯವನ್ನು ಹೇಳ್ತಾ ಇದ್ದಾನೆ. ಎಷ್ಟು ಸುಲಭ ಮಾಡ್ಕೊಂಡು ಬರ್ತಾನೆ ಅನ್ನೋದು ಮುಂದಿನ ಶ್ಲೋಕಗಳಲ್ಲಿ ಅರ್ಥ ಆಗತ್ತೆ. ಫಸ್ಟು ಸಮಧಾತು, ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಂಡು ನನ್ನಲ್ಲಿ ಧ್ಯಾನವನ್ನ ಮಾಡೋಕ್ಕೆ ಶಕ್ತಿ ಆಗದೆ ಇದ್ರೆ ಏನ್ ಮಾಡ್ಬೇಕು? ಅಭ್ಯಾಸ ಯೋಗಿನ ತಥೋ ಮಾಮಿಚ್ಛಾಪ್ತುಂ ಧನಂಜಯ. ಈ ಅಭ್ಯಾಸವನ್ನ ಮಾಡಿ 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 ನನ್ನಲ್ಲಿ ಮನಸ್ಸನ್ನ ಇಡೋದಕ್ಕೆ ನೀನು ಪ್ರಯತ್ನವನ್ನ ಪಡು. ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ಒಂದ್ ದಿವಸಕ್ಕೆ ಆಗಲ್ಲ. ಒಂದ್ ಮರ ಬೆಳಿಬೇಕು ಅಂತಂದ್ರೆ ವರ್ಷಾನುಗಟ್ಲೆ ತಗೊಂಡಿರತ್ತೆ. ಕೆಲವು 106 ವರ್ಷದ ಮರ ಇರತ್ತೆ. ಅದನ್ನ ವರ್ಷಗಳಲ್ಲಿ ಬೆಳೆದಿರೋದನ್ನ ನಿಮಿಷಗಳಲ್ಲಿ ಕತ್ತರಿಸಿ ಹಾಕ್ಬಿಡ್ತಾರೆ ಅಲ್ವಾ? ಹಾಗೆ ಒಳ್ಳೇದ್ ಮಾಡ್ಬೇಕು ಅಂತಂದ್ರೆ ಬಹಳ ವರ್ಷಗಳು ಬೇಕಾಗುತ್ತೆ. ನೀವು ದೈಹಿಕವನ್ನ ದಷ್ಟಪುಷ್ಟವಾಗಿ ಬೆಳೆಸೋಕೆನೆ ಎಷ್ಟೋ ವರ್ಷ ಸಾಮ್ ಮಾಡ್ಬೇಕಾಗತ್ತೆ. ಅಂದ್ರೆ ಎಕ್ಸಸೈಸ್ ಮಾಡ್ಬೇಕಾಗತ್ತೆ, ಅದಕ್ಕೆ ತಕ್ಕಂತ ಆಹಾರ ತಗೊಳ್ಬೇಕಾಗತ್ತೆ, ಎಲ್ಲ ಮಾಡ್ಬೇಕಾಗತ್ತೆ. ಇದು ದೇಹವನ್ನ ಬೆಳೆಸೋದಕ್ಕೆ ಅಂತ ಆದ್ರೆ, ಅಥವಾ ವಿದ್ಯೆ ಗಳಿಸೋದಕ್ಕೆ ಎಷ್ಟೋ ವರ್ಷಗಳ ಅಧ್ಯಯನವನ್ನ ಮಾಡ್ಬೇಕಾಗತ್ತೆ. ಯಾರ್ಯಾರೋ ಗುರುಗಳನ್ನ ಆಶ್ರಯಿಸ್ಬೇಕಾಗತ್ತೆ, ನಮ್ಮ ಬುದ್ಧಿ ಉಪಯೋಗಿಸ್ಬೇಕಾಗತ್ತೆ, ಎಲ್ಲ ಮಾಡ್ಬೇಕಾಗತ್ತೆ. ಆದರೆ ಈ ದೇಹಕ್ಕೆ ಏನಾದ್ರು ಒಂಚೂರು ವಿಷಪ್ರಾಶನ ಆಗ್ಬಿಟ್ರೆ ಎಲ್ಲರಿಗೂ ಗೊತ್ತಿದೆ, ಈ ದೇಹ ಬಿದ್ದೇ ಹೋಗುತ್ತೆ. ಅಥವಾ ನಮ್ಮ ದೇಹದಲ್ಲಿ ಏನಾದ್ರು ಸ್ವಲ್ಪ ನರಮಂಡಲ ವ್ಯತ್ಯಾಸ ಆದ್ರೂ, ನರ್ವ್ ಸಿಸ್ಟಮ್ ವ್ಯತ್ಯಾಸ ಆದ್ರೂ ನಾವು ಕಲ್ತಿರೋದೆಲ್ಲ ಹೊರಟೋಗುತ್ತೆ. ಹೀಗಿರುತ್ತೆ, ಕ್ಷಣಾರ್ಥದಲ್ಲಿ ಆಗ್ಬಿಡುತ್ತೆ. ಒಳ್ಳೇದ್ ಮಾಡ್ಬೇಕು ಅಂದ್ರೆ ಬಹಳ ಕಷ್ಟ. ಅದನ್ನ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಸಮಾಧಾನವಾಗಿ ಇಟ್ಕೊಂಡು ನನ್ನಲ್ಲಿ ಮನಸ್ಸು ನಡಕ್ಕಾಗ್ದರೆ ಅಭ್ಯಾಸವನ್ನು ಮಾಡುವಂತ ಹೇಳ್ತಾನೆ. ಇನ್ನೂ ಮುಂದೆ ಇನ್ನೂ ಸಿಂಪ್ಲಿಫೈ ಮಾಡ್ತಾನೆ. ಅಭ್ಯಾಸೆ ಅಸಮರ್ಥೋಸಿ ಮತ್ಕರ್ಮ ಪರಮೋ ಭವಾನ್ ಮದರ್ಥಮಭಿಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಅಭ್ಯಾಸೆ ಅಪಿ ಅಸಮರ್ಥೋ ಅಸಿ. ಅಭ್ಯಾಸವನ್ನು ಮಾಡೋದು ಕೂಡ ಕಷ್ಟ. ಕೃಷ್ಣನಿಗೆ ಚೆನ್ನಾಗಿ ಗೊತ್ತು ಮನುಷ್ಯನ ಮನಸ್ಸು ಹೇಗೆ ಅಂತ. ನಾವೇ ಸೃಷ್ಟಿ ಮಾಡ್ಬೋದು. ಸಮಧಾತುವಲ್ಲಿ ಇಟ್ಕೊಂಡು ಮಾಡೋದು ಕಷ್ಟ ಅಂತನೂ ಅವನಿಗೆ ಗೊತ್ತು. ಅದು ಮಾಡಕ್ಕಾಗದೆ ಅಭ್ಯಾಸವನ್ನಾದ್ರೂ ಮಾಡಿ 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 ಸರಿ ಮಾಡ್ಕೊ ಅಂದ. ಅದೂ ಆಗಲಿಲ್ಲ ಅಂತಂದ್ರೆ ಮತ್ಕರ್ಮ ಪರಮೋಭವ. ಆ ಕರ್ಮಗಳನ್ನ ಮಾಡ್ತೀಯಲ್ಲ ಅದನ್ನ ನನಗಾಗಿ ಅಂತ ಮಾಡು, ಅಥವಾ ಎಲ್ಲ ಕೃಷ್ಣಾರ್ಪಣ, ಕೃಷ್ಣ ಪ್ರೀತ್ಯರ್ಥವಾಗಿ ಅಂತ ಮಾಡು. ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿ ಅವಾಪ್ಸ್ಯಸಿ. ಎಲ್ಲ ಆ ಪರಮಾತ್ಮ ಏನೋ ಒಂದು ಅವಕಾಶ ಕೊಟ್ಟಿದ್ದಾನೆ ಅಂತ ಹೇಳಿ ಕೃಷ್ಣಾರ್ಪಣ ಬುದ್ಧಿಯಿಂದ ಅಥವಾ ಈಶ್ವರಾರ್ಪಣ ಬುದ್ಧಿಯಿಂದ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ನಮಗೆ ಅದರಲ್ಲಿ ಉಂಟಾಗ್ತಕ್ಕಂತಹ ಪಾಪ ಪುಣ್ಯಗಳು ನಮಗ್ ಬರೋದಿಲ್ಲ. ಅವಾಗ ಕೂಡ ನನ್ನನ್ನೇ ಪಡಿತೀಯ. ಯಾಕೆಂದ್ರೆ ಪಾಪ ಪುಣ್ಯ ಅಂತಕ್ಕಂಥದ್ದು ನಮಗೆ ಅಂಟ್ಕೊಂಡ್ರೆ ಅದಕ್ಕೆಲ್ಲ ಮತ್ತೆ ಮತ್ತೆ ಜನ್ಮಗಳನ್ನ ಪಡಿತಾ ಇರ್ಬೇಕಾಗತ್ತೆ. ಎಲ್ಲ ಕೃಷ್ಣಾರ್ಪಣ ಅಂತ ಮಾಡ್ಬಿಟ್ರೆ ಅದರಿಂದ ಪಾಪ ಬಂದ್ರು ನಮಗಲ್ಲ, ಪುಣ್ಯ ಬಂದ್ರು ಅದಲ್ಲ, ಅದೆಲ್ಲ ಭಗವಂತ ಸರಿ ಮಾಡ್ಬಿಡ್ತಾನೆ. ಹಾಗಾಗಿ ಹೀಗಾದ್ರೂ ಮಾಡೋ ಅಂತ ಹೇಳ್ದ. ಅದು ಆಗ್ಲಿಲ್ಲ, ಮುಂದೆ ಏನ್ ಮಾಡ್ಬೇಕು ಅಂತಂದ್ರೆ ಅಥೈತದಪಿ ಅಶಕ್ಯೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲ ತ್ಯಾಗಂ ತದ ಕುರು ಯಥಾತ್ಮವಾನ್. ಅಥೈತ ಅಪಿ ಅಶಕ್ತೋ ಅಸಿ ಗರ್ತುಂ ಮದ್ಯೋಗಂ ಆಶ್ರಿತಃ. ಏನ್ ಹೇಳ್ತಾ ಇದ್ದಾನೆ ನೋಡಿ, ಎಷ್ಟು ಸಿಂಪಲ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಇದು ಇಲ್ಲಿ ಮುಂದಿನ ಶ್ಲೋಕಗಳು ನಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ?
ಈ 9ನೇ ಶ್ಲೋಕದಲ್ಲಿ ಹೇಳ್ದ, 8ನೇ ಶ್ಲೋಕದಲ್ಲಿ ಹೇಳ್ದ, ಈ ತರ ಮಾಡಿದ್ರೆ ನನ್ನನ್ನು ಪಡ್ಕೊಳ್ತೀಯ ಅಂತ, ಅದಾಗದೆ ಸಮಧಾತು ಅಂತ ಹೇಳ್ದ. ಅದು ಆಗದೆ ಇದ್ರೆ ಕರ್ಮವನ್ನ ನನಗೋಸ್ಕರ ಮಾಡು ಅಥವಾ ನನಗೆ ಅರ್ಪಣೆ ಮಾಡಿ ಮಾಡು ಅಂತಂದ. ಅದು ಆಗದೆ ಇದ್ರೆ ಅಂತಾನು ಇಲ್ಲಿ ಮತ್ತೆ ಸಿಂಪ್ಲಿಫೈ ಮಾಡ್ತಾ ಇದ್ದಾನೆ. ಯಾವಾಗ ಕರ್ಮವನ್ನ ನನ್ನನ್ಗೆ ಅರ್ಪಣೆ ಮಾಡಿ ಮಾಡಕ್ಕಾಗ್ದೇ ಇಲ್ವೋ ಅವಾಗ ಆ ಕರ್ಮ ಫಲವನ್ನ ಅಥವಾ ನನ್ನನ್ನು ಆಶ್ರಯಿಸ್ಕೊಂಡು ಏನ್ ಮಾಡು, ಈ ಕರ್ಮ ನಿನ್ನ ಸಹಾಯದಿಂದ ಆಗಲಿ ಅಂತ ಅನ್ಕೊಂಡು ಮಧ್ಯೋಗಂ ಆಶ್ರಿತ ಆ ಕೆಲಸವನ್ನ ಮಾಡ್ಬೇಕಾದ್ರೆ ಆ ಭಗವಂತನ ಆಶ್ರಯಿಸ್ಕೊಂಡು ಕರ್ಮವನ್ನ ಮಾಡ್ತಾ ಆ ಫಲತ್ಯಾಗವನ್ನ ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ನೋಡಪ್ಪ, ನಿನ್ನ ಸಹಾಯದಿಂದ ಈ ಕೆಲಸವನ್ನು ಮಾಡ್ತೀನಿ, ಇದರಿಂದ ಉಂಟಾಗತಕ್ಕಂತಹ ಫಲಾಫಲಗಳು ನಿನಗೆ ಸೇರಿದ್ದು ಅಂತನಾದ್ರೂ ಮಾಡು. ನಮಗೆ ಯಾವುದು ಸಾಧ್ಯ ಆಗೋದಿಲ್ಲ. ಯಾತಕ್ಕೆ? ನಾನೇನಾದ್ರೂ ಮಾಡಿದ್ರೆ ಅದರಿಂದ ನನಗೇನು ಲಾಭ ಸಿಕ್ಕತ್ತೆ ಅಂತಕ್ಕಂಥದ್ದೇ ನಮ್ದು ಯೋಚನೆ ಅಲ್ವಾ. ನಾನೇ ಒಂದು ಕೆಲಸ ಮಾಡೋನಿಗೆ ಇಷ್ಟು ದುಡ್ಡು ಬರಬೇಕು ಅಥವಾ ಇಂಥ ಪ್ರಯೋಜನ ಆಗ್ಬೇಕು, ಇಂಥ ಸುಖವನ್ನು ನಾನು ಪಡಿಬೇಕು, ನನಗೇನು ಫಲಾನೇ ಬೇಡ ಅಂತಂದ್ರೆ ಯಾರು ಕೆಲಸ ಮಾಡ್ತಾರೆ? ಯಾರು ಮಾಡೋಲ್ಲ. ಮಂದೋ ಅಪಿ ಪ್ರವರ್ತಂತೆ ವಿನಾ ಪ್ರಯೋಜನಂ ಅಂತ ಹೇಳ್ತಾರೆ. ಪ್ರಯೋಜನಂ ವಿನಾ ಮಂದೋ ಅಪಿ ಪ್ರವರ್ತಂತೆ. ಹುಚ್ಚಾಗಿದ್ರು ಕೂಡ ಏನೋ ಒಂದ್ ಕೆಲಸನೂ ಮಾಡಲ್ವಂತ ಅವನ ಪ್ರಯೋಜನ ಆಗ್ಲಿಲ್ಲ. ಅಂಥದ್ರಲ್ಲಿ ನಾವು ಅತಿ ಬುದ್ಧಿವಂತರು ಅಂತ ಅನ್ಕೊಂಬಿಟ್ಟಿದೀವಲ್ಲ, ಬುದ್ಧಿವಂತರ ಅಲ್ಲ ಅಂದ್ಕೊಂಬಿಟ್ಟಿದೀವಿ ನಾವು, ನಮ್ಗೆಲ್ಲಾ ಗೊತ್ತಿದೆ ಅಂತ. ನಾನಂತೂ ನನ್ನ ಅನುಭವದಲ್ಲಿ ಒಬ್ರು ಇಲ್ಲ ರೀ, ನನಗೆ ಗೊತ್ತಾಗಲ್ಲ ಅಷ್ಟು ಅಂತ ಮನಸಾರೆ, ಸುಮ್ಮನೆ ಬಾಯಲ್ಲಿ ಹೇಳ್ತಾರೆ, ಮನಸಾರೆ ಹೇಳೋಂತ ಒಬ್ರು ನಾನು ನೋಡಿಲ್ಲ. ಸುಮ್ಮನೆ ಬಾಯಲ್ಲಿ ಹೇಳ್ತಾರೆ, ಅಯ್ಯೋ ನನಗೆ ಅದೆಲ್ಲ ಗೊತ್ತಾಗಲ್ಲ ಅಂತ. ಯಾಕೆ? ಆ ಕೆಲಸದಿಂದ ತಪ್ಪಿಸ್ಕೊಳ್ಬೇಕು, ಅಥವಾ ಅಯ್ಯ ನಾನು ಯಾಕೆ ಮಾಡ್ಬೇಕು, ಇದು ಎರಡರಲ್ಲೂ ಉದ್ದೇಶ ಇರುತ್ತೆ. ಅಯ್ಯೋ ನನಗೆ ಗೊತ್ತಾಗಲ್ಲ, ಅವೆಲ್ಲ ನೀವೇ ಮಾಡ್ಬಿಡಿ. ಆದ್ರೆ ನಮಗೆ ನಿಜವಾದ ಜ್ಞಾನ ಇಲ್ಲ ಅಂತಕ್ಕಂತಹ ಜ್ಞಾನ ಇಲ್ಲ ಜನಗಳಿಗೆ. ಹಾಗಾಗಿ ನಮಗೆ ಫಲ ಬೇಕು. ಸೊ ಫಲಕರ್ಮವನ್ನು ತ್ಯಾಗ ಮಾಡಕ್ಕಾಗದೆ ಇದ್ರೆ ಶ್ರೇಯೋ ಹಿ ಜ್ಞಾನೋಭ್ಯಾಸ ಅಭ್ಯಾಸ ಜ್ಞಾನ ಧ್ಯಾನಂ ವಿಶಿಷ್ಯತೆ. ಧ್ಯಾನ ಕರ್ಮ ಫಲ ತ್ಯಾಗ ಧ್ಯಾನ ಕರ್ಮ ಫಲ ತ್ಯಾಗಚ್ಛಂತಿ ನಿರಂತರಂ ತ್ಯಾಗಚ್ಛಾಂತಿರ್ ಅನಂತರಂ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನ ಧ್ಯಾನಂ ವಿಶಿಷ್ಯತೆ. ಧ್ಯಾನ ಕರ್ಮಫಲ ತ್ಯಾಗ ಶಾಂತಿರ್ ಅನಂತರಂ ಅಂತ ಹೇಳ್ದ. ಏನ್ ಹೇಳ್ತಾ ಇದ್ದಾನೆ? ಶ್ರೇಯಸ್ಸು ಯಾವ್ದ್ರಿಂದ ಉಂಟಾದ್ ನಮ್ಗೆ ಅಂತಂದ್ರೆ ಜ್ಞಾನ. ಆ ಜ್ಞಾನಕ್ಕಿಂತ ಅಭ್ಯಾಸ, ಜ್ಞಾನ ಅಭ್ಯಾಸಕ್ಕಿಂತ ಹೆಚ್ಚಿನದು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಅಭ್ಯಾಸ ಅಂತಂದ್ರೆ ನಾವೇನೋ ಒಂದನ್ನ ಅಭ್ಯಾಸ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಯಾವ್ದೋ ಒಂದು ಉದ್ಯೋಗದಲ್ಲಿದ್ರೆ ಆ ಉದ್ಯೋಗದಲ್ಲಿ ಕೆಲಸ ಮಾಡಿ 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 ಏನಾಗುತ್ತೆ, ಅಭ್ಯಾಸ ಆಗ್ಬಿಡುತ್ತೆ. ಈ ಕೆಲಸ ಹೀಗೆ ಮಾಡ್ಬೇಕು ಅನ್ನೋ ಅಭ್ಯಾಸ ಆಗ್ಬಿಡುತ್ತೆ. ಆದ್ರೆ ನಿಮ್ಗೆ ಅಲ್ಲಿ ಜ್ಞಾನ ಉಂಟಾದಾಗ ಆ ಕೆಲಸ ಸುಲಭವಾಗಿ ಇನ್ನೂ ಹೇಗೆ ಸುಲಭವಾಗಿ ಮಾಡ್ಬೋದು ಅನ್ನೋದು ಐಡಿಯಾ ಬರುತ್ತೆ ಅಲ್ವಾ. ಸುಮ್ಮನೆ ಈ ಗಾಣಕ್ಕೆ ಕಟ್ಟರೋ ಎತ್ತ ತರ ಸುಮ್ಮನೆ ತಿರುಗ್ತಾ ಇರೋ ಉಪಯೋಗ ಇಲ್ಲ. ಮಾಡೋ ಕೆಲಸವನ್ನ ಹೇಗೆ ಸುಲಭವಾಗಿ ಮಾಡ್ಬೇಕು ಅಂತಕ್ಕಂತಹ ಜ್ಞಾನ ಉಂಟಾದಾಗ ಮಾಡೋ ಕೆಲಸ ಸುಲಭ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾನೆ ಅಭ್ಯಾಸಕ್ಕಿಂತ ಹೆಚ್ಚಿನದು ಅಂತ ಹೇಳ್ತಾ ಇದ್ದಾನೆ. ಆಯ್ತಪ್ಪ, ನನಗೆ ಏನೋ ಒಂದು ಐಡಿಯಾ ಬಂತು, ಅದನ್ನ ಸುಲಭ ಮಾಡ್ಕೊಂಡು ಅಭ್ಯಾಸವನ್ನ ಕೆಲಸ ಮಾಡ್ತೀವಿ ಅಂತಂದ್ರೆ ಅಷ್ಟಕ್ಕೆ ನಿಲ್ಸಲ್ಲ ಕೃಷ್ಣ. ಮುಂದುವರೆದು ಹೇಳ್ತಾನೆ ಜ್ಞಾನಕ್ಕಿಂತ ಧ್ಯಾನ ಹೆಚ್ಚಿನದು ಅಂತ ಹೇಳಿ. ಯಾಕೆಂದ್ರೆ ನಮಗೆ ಜ್ಞಾನ ಇದೆ, ನಮ್ದೇನು ಜ್ಞಾನ ಇಲ್ವೇನ್ರಿ ಎಷ್ಟು ಅಂತ ರೇಗ್ತೀವಿ ಯಾರಾದ್ರೂ ಹೇಳೋದ್ರೆ, ಏನಾದ್ರು ವಿಷಯ ಹೇಳಿದ್ರೆ ನಮಗೇನು ಜ್ಞಾನ ಇಲ್ವಾ? ಜ್ಞಾನ ಇದೆ, ಆದ್ರೆ ಅದು ಏಕರಸವಾಗಿಲ್ಲ. ಏಕರಸವಾಗಿಲ್ಲ ಅಂದ್ರೆ ಒಂದೇ ತರದಲ್ಲಿ ಇಲ್ಲ. ನಮಗೆ ಎಷ್ಟೆಷ್ಟೋ ವಿಚಾರಗಳು ಗೊತ್ತಿದೆ. ಹಾಗಾಗಿ ನಾವು ಧ್ಯಾನಕ್ಕೆ ಕೂತಾಗ ಮನಸ್ಸು ಎಲ್ಲೆಲ್ಲೋ ಪಲಾಯನವನ್ನ ಮಾಡುತ್ತೆ. ಜ್ಞಾನ ಏನ್ ಮಾಡುತ್ತೆ? ಪಲಾಯನವನ್ನ ಮಾಡಿಸುತ್ತೆ ಆ ಕಡೆ ಈ ಕಡೆ ಎಲ್ಲ. ಆದ್ರೆ ಧ್ಯಾನ ಅಂತಂದ್ರೆ ಒಂದೇ ಕಡೆ ಸ್ಥಿರವಾಗಿರ್ಬೇಕು ಮನಸ್ಸು.
ದೇಹ ಮನಸ್ಸು ಒಂದೇ ಕಡೆ ಇರಬೇಕು. ಅದಕ್ಕೆ ಅಭ್ಯಾಸಕ್ಕಿಂತ ಜ್ಞಾನ ಹೆಚ್ಚು, ಜ್ಞಾನಕ್ಕಿಂತ ಧ್ಯಾನ ಹೆಚ್ಚು ಅಂತಂದ. ಆ ಮನಸ್ಸು ನಿಯಂತ್ರಣ ಮಾಡೋದಿದೆಯಲ್ಲ, ಅದು ಅತ್ಯಂತ ಕಷ್ಟವಾದಂತಹ ವಿಚಾರ. ಪಲಾಯನ ಮಾಡ್ತಾ ಇರತ್ತೆ, ಅದನ್ನ ಎಳ್ಕೊಂಡ್ಬಂದು ಕೂರಿಸ್ತಾ ಇರ್ಬೇಕು. ಅದೇ ದೊಡ್ಡ ಕಷ್ಟ. ನಾವು ಕೆಲಸ ಮಾಡ್ಬೋದು, ಇನ್ನೊಬ್ರು ಕೆಲಸ ಮಾಡ್ಸೋದು ಬಹಳ ಕಷ್ಟ. ಹಾಗೆ ಇದು ಧ್ಯಾನವನ್ನು ಮಾಡೋದು ನಮಗೆ ಫಿಸಿಕಲ್ ವರ್ಕು ಹೇಗೋ ಅಭ್ಯಾಸ ಆಗ್ಬಿಟ್ಟಿದೆ. ಕಷ್ಟನೋ ಇಷ್ಟನೋ ಅನಿಷ್ಟ ಅನ್ಕೊಂಡು ಮಾಡ್ತೀವಿ, ಆದ್ರೆ ಶಿಷ್ಟವಾಗಿ ಮಾಡೋದಿಲ್ಲ ನಾವು. ಶಿಷ್ಟ ಅಂದ್ರೆ ಒಂದು ಪ್ರಿನ್ಸಿಪಲ್ ಪ್ರೊಸೀಜರ್ ಇರುತ್ತೆ, ಅದ್ರ ಪ್ರಕಾರನೇ ಮಾಡ್ತೀವ, ನಾವು ಮಾಡೋದಿಲ್ಲ. ಹಾಗಾಗಿ ಆ ಧ್ಯಾನ ಇನ್ನೂ ಕಷ್ಟ. ಅಭ್ಯಾಸ, ಅಭ್ಯಾಸಕ್ಕಿಂತ ಜ್ಞಾನ, ಜ್ಞಾನಕ್ಕಿಂತ ಧ್ಯಾನ ಅಂತ ಹೇಳ್ತಾನೆ. ಇನ್ನು ಮುಂದೆ ಹೇಳ್ತಾನೆ, ಹೇಗೋ ಧ್ಯಾನ ಮಾಡೋದಕ್ಕೆ ಅಭ್ಯಾಸ ಮಾಡಿ 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 ಜ್ಞಾನ ಬಂದಿರುತ್ತೆ, ಇದೆಲ್ಲ ನಶ್ವರ ಅಂತ. ಆ ಜ್ಞಾನದಿಂದ ಮತ್ತೆ ನಾವು ಧ್ಯಾನವನ್ನ ಅಭ್ಯಾಸ ಮಾಡ್ಕೊಂಡು ಹೇಗೋ ಧ್ಯಾನವನ್ನು ಸ್ವಲ್ಪ ಹೊತ್ತು ಮಾಡ್ತೀವಿ ಅಂತ ಇಟ್ಕೊಂಡ್ರು ಕೂಡ ಅದರ ಮುಂದೆ ಕರ್ಮಫಲ ತ್ಯಾಗ ದೊಡ್ಡದು ಅಂತ ಹೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಯಾತಕ್ಕೆ ಅಂತಂದ್ರೆ, ಆ ಧ್ಯಾನ ಮಾಡಿದಾಗ ನಮಗೆ ಅದು ಅಭ್ಯಾಸ ಆದಾಗ, ಧ್ಯಾನ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಉಂಟಾಗತ್ತೆ, ಯಾವುದೇ ಟೆನ್ಷನ್ ಇರಲ್ಲ, ಸ್ಟ್ರೆಸ್ ರಿಲೀಫ್ ಆಗತ್ತೆ ಅಲ್ವಾ. ಇವಾಗೆಲ್ಲರಿಗೂ ಸ್ಟ್ರೈನ್ ಗಿಂತ ಸ್ಟ್ರೆಸ್, ಫಿಸಿಕಲ್ ಸ್ಟ್ರೈನ್ ಇಲ್ಲ ಯಾರಿಗೂ. ದೈಹಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಕಡಿಮೆನೆ. ನಾವೆಲ್ಲರೂ ಹೋಗ್ಬೇಕಂದ್ರೆ ನಡ್ಕೊಂಡವಲ್ಲ, ಗಾಡಿನೋ ಕಾರೋ ಯಾವ್ದು ಹೋಗ್ತೀವಿ. ಮತ್ತೆ ರುಬ್ಬೋದು ಕುಟ್ಟೋದು ಬೀಸೋದು ಇಲ್ಲ, ಎಲ್ಲ ಅನ್ನೋಕ್ಕೂ ಮೆಷಿನ್ ಡಿಪೆಂಡ್ ಆಗಿದ್ದೀವಿ. ಹಾಗಾಗಿ ದೈಹಿಕ ಶ್ರಮ ಇಲ್ಲ, ಮಾನಸಿಕ ಶ್ರಮ ಜಾಸ್ತಿ, ಅಥವಾ ಸ್ಟ್ರೆಸ್ ಅಂತ ಏನು ಹೇಳ್ತೀವಲ್ಲ ಅದು ಜಾಸ್ತಿ. ಮಾನಸಿಕ ಒತ್ತಡ, ದೈಹಿಕ ಶ್ರಮಕ್ಕಿಂತ ಮಾನಸಿಕ ಒತ್ತಡ ಜಾಸ್ತಿ ನಮಗೆ ಅಲ್ವಾ. ಹಾಗಾಗಿ ಅದಕ್ಕೆ ಧ್ಯಾನವನ್ನು ಮಾಡಿದಾಗ ಆ ಒತ್ತಡ ಕಡಿಮೆ ಆಗೋದು ಅನುಭವಕ್ಕೆ ಬರುತ್ತೆ. ಏಕೆಂದ್ರೆ ಆ ಸಮಯದಲ್ಲಿ ಕರೆಕ್ಟ್ ಆಗಿ ಧ್ಯಾನವನ್ನು ಮಾಡ್ತಾ ಇದ್ದಾಗ ಆ ಸಮಯದಲ್ಲಿ ಮನಸ್ಸು ನಿರಾಳವಾಗಿರುತ್ತೆ. ನಮಗೆ ಇದು ಒಳ್ಳೆ ನಿದ್ದೆ ಬಂದಾಗ ಎಲ್ಲರಿಗೂ ಅನುಭವಕ್ಕಿದೆ, ನಮ್ಗೇನು ಗೊತ್ತಾಗಿರಲ್ಲ. ಯಾರಿಗಾದ್ರೂ ನೋವಾಗಿದ್ರು ಕೂಡ, ಆಕ್ಸಿಡೆಂಟ್ ಆಗಿರೋದು ಕೇಳಿದ್ರು ಕೂಡ, ಅಪ್ಪ ನಿದ್ದೆ ಬಂತು, ಆ ನಿದ್ದೆನಲ್ಲಿ ನೋವೇ ಗೊತ್ತಾಗ್ಲಿಲ್ಲ ಅಂತ ಹೇಳಿ. ಯಾಕೆಂದ್ರೆ ನಾವೆಲ್ಲ ಸಚ್ಚಿತ್ ಆನಂದ ಸ್ವರೂಪರು ಅಂತ ಹೇಳ್ತಕ್ಕಂಥದ್ದು ಅಲ್ಲೇ ನಮಗೆ ಅನುಭವಕ್ಕೆ ಬರೋದು. ಈ ದೇಹಕ್ಕೆ ಅಷ್ಟೇ ನೋವು, ಆ ಮನಸ್ಸಿಗೆ ಏನು ಗೊತ್ತಾಗಲ್ಲ, ಆ ಆತ್ಮಕ್ಕೆ ಏನು ಗೊತ್ತಾಗಲ್ಲ ಅನ್ನೋದು. ಹಾಗೆ ಧ್ಯಾನ ಮಾಡಿದಾಗ ನಮಗೆ ಸುಖ ಗೊತ್ತಾಗುತ್ತೆ. ಅದಕ್ಕಿಂತ ಕರ್ಮ ಫಲ ತ್ಯಾಗ ಬಹಳ ದೊಡ್ಡದು ಅಂತ ಹೇಳ್ತಾ ಇದ್ದಾನೆ. ಯಾಕೆ ನಾವು ಈ ಕೆಲಸ ಮಾಡಿದ್ವಿ, ಅದ್ರ ಫಲ ನಮಗೆ ಉಂಟಾಗ್ಬೇಕು ಅಂತ ಹೇಳಿ. ನಾನು ಇಷ್ಟು ಕೆಲಸ ಮಾಡಿ ನಂಗೆ ಇಷ್ಟು ದುಡ್ಡು ಕೊಡು ಅಂತ ಕೇಳ್ತೀವಿ ಅಲ್ವಾ. ಹಾಗೆ ಆ ಕರ್ಮಫಲ ದೊಡ್ಡದು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಆ ಕರ್ಮ ಫಲವನ್ನ ತ್ಯಾಗ ಮಾಡ್ಬಿಟ್ರೆ ನಮಗೆ ಅದರಿಂದ ಸುಖ ಆಗ್ಲಿ ದುಃಖ ಆಗ್ಲಿ ಉಂಟಾಗೋದಿಲ್ಲ. ಕರ್ಮ ಫಲವನ್ನ ತ್ಯಾಗ ಮಾಡಿದ್ದೀವಿ. ನಾನು ಯಾರೋ ಒಂದು ಕೆಲಸ ಹೇಳಿದಾರೆ ಅಂದ್ರೆ ಆ ಕೆಲಸ ಮಾಡ್ಕೊಂಡ್ಬಿಟ್ರೆ ಆಯ್ತಪ್ಪ, ಒಂದು ಕೆಲಸ ಆಯ್ತು, ನೀನ್ ತಗೊಂಡು ಹೋಗು ಅಂತ ಅಂದ್ಬಿಟ್ರೆ ಅದರಿಂದ ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ ಅದ್ರದ್ದು ನಮಗೆ ಫಲ ನಮಗುಂಟಾಗಲ್ಲ. ಯಾಕೆ ಅಂತಂದ್ರೆ ನಾವಿದ್ ಮಾಡ್ಕೊಟ್ಟಿದ್ದೀನಿ, ನನಗೆ ಇಷ್ಟು ದುಡ್ಡು ಕೊಡು, ಅದ್ರ ಮೇಲೆ ನಾನು ಗ್ಯಾರಂಟಿ ಕೊಡ್ತೀನಿ ಅಂತೇನಾದ್ರು ನಾವು ಗ್ಯಾರಂಟಿ ವಾರಂಟಿ ಎಲ್ಲ ಕೊಟ್ಬಿಟ್ರೆ ಅದು ತಿರ್ಗಾ ನಾವೇ ಅದಕ್ಕೆ ಜವಾಬ್ದಾರಿ ಹೊಂದ್ತೀವಿ ಅಲ್ವಾ. ಅದೇನು ಇಲ್ಲ ಅಂದ್ರೆ ಆ ಕರ್ಮಫಲ, ನೋಡಪ್ಪ ನೀನ್ ಹೇಳಿದ್ಯಾ, ನೀನ್ ಹೇಳ್ದೆ ಮಾಡ್ಕೊಟ್ಟಿನಿ, ಇದ್ರ ಮೇಲೆ ಇದೇ ಒಳ್ಳೆ ಫಲ ಬಂದ್ರು ನಿನಗೆ, ಕೆಟ್ಟ ಫಲ ಬಂದ್ರು ನಿನಗೆ ಅಂತ ಹೇಳ್ಬಿಟ್ಟಾಗ ಮುಗಿದೋಯ್ತು. ಈಗ ಎಲೆಕ್ಟ್ರಿಕ್ ಬಲ್ಬು ಅಂಗಡಿಯಿಂದ ತರ್ತೀರ, ಅವನಲ್ಲಿ ಚೆಕ್ ಮಾಡ್ಕೊಡ್ತಾನೆ. ಅಲ್ಲಿ ಚೆಕ್ ಮಾಡಿ ಕೊಟ್ಬಿಟ್ರೆ ನೀವು ಮನೆಗೆ ಬಂದು ಬರ್ನಾದ್ರೆ ಅವ್ನು ವಾಪಸ್ ತಗೊಳ್ಳಲ್ಲ. ಯಾಕೆಂದ್ರೆ ಮುಗಿದೋಯ್ತು ಅಲ್ಲಿಗೆ. ಆನ್ ಕೊಡ್ಬೇಕಾದ್ರೆ ಕರೆಕ್ಟಾಗಿ ಕೊಟ್ಟಿನಿ, ನಾನು ವಾಪಸ್ ತಗೊಳ್ಳಲ್ಲ ಅಂತ. ಹಾಗೆ ನಾವು ಕರ್ಮ ಫಲವನ್ನು ತ್ಯಾಗ ಮಾಡ್ಬಿಟ್ರೆ ಅದರಿಂದ ಉಂಟಾಗ್ತಕ್ಕಂತಹ ನೋವು ನಲುವು ನಮಗಿಲ್ಲ. ಹಾಗೆ ಕರ್ಮ ಫಲ ತ್ಯಾಗ ಅದಕ್ಕಿಂತ ದೊಡ್ಡದು. ಅದಾದ್ಮೇಲೆ ನಮಗೆ ಶಾಂತಿ ಉಂಟಾಗತ್ತೆ ಅಂತ ಹೇಳಿ. ನಮ್ಗೆಲ್ಲ ಏನಾಗತ್ತೆ, ಬೈ ಒನ್ ಗೆಟ್ ಒನ್ ಫ್ರೀ ಅಲ್ಲ, ಮೆನಿ ಫ್ರೀ ಆಗ್ಬಿಡುತ್ತೆ. ಈಗ ನೀವು ಗೋಲ್ಡ್ ತಗೊಂಡು ಅಂತಂದ್ರೆ ಆ ಗೋಲ್ಡ್ ತಗೊಳೋದಕ್ಕೆ ದುಡ್ಡು ಖರ್ಚು ಮಾಡ್ತೀರ, ಆಮೇಲೆ ತಿರ್ಗಾ ಅದನ್ನ ರಕ್ಷಣೆ ಮಾಡೋದಕ್ಕೆ ತೊಂದರೆಗಳು, ಮತ್ತೆ ಅದನ್ನ
ಇನ್ಯಾರ ಎತ್ಕೊಂಡ್ಬಿಡ್ತಾರ ಅಂತ ಒಂದು ಟೆನ್ಷನ್, ಇನ್ನೇನೋ ಕಟ್ಗಿಟ್ಟಾಗಿ ಬಿದ್ದೋಗ್ಬಿಡುತ್ತಾ ಅಂತ ಟೆನ್ಷನ್, ಒಂದಲ್ಲ ನಾನಾ ಟೆನ್ಷನ್. ಇನ್ನ ಯಾರೋ ಕೇಳ್ತಾರೆ ಕೊಡು, ನಾ ಒಂದ್ 2 ದಿವಸ ಫಂಕ್ಷನ್ಗೆ ಹಾಕೊಂಡ್ ಹೋಗ್ಬರ್ತೀನಿ ಅಂತಾರೆ, ಕೊಡೋಗಿಲ್ಲ ಬಿಡೋಗಿಲ್ಲ. ಹೀಗೆ ಬೈ ಒನ್ ಗೆಟ್ ಮೆನಿ ಫ್ರೀ ಆಗ್ಬಿಡುತ್ತೆ. ಹಾಗಾಗಿ ಕರ್ಮದ ಫಲವನ್ನೇ ತ್ಯಾಗ ಮಾಡಿದಾಗ ನಮಗೆ ಶಾಂತಿ ಉಂಟಾಗತ್ತೆ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ. ಮುಂದೆ ಹೀಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಅದೂ ಕಷ್ಟ ಆಯ್ತು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾವ್ದ್ರಿಂದ ನಮಗೆ ಇನ್ನೂ ಸುಲಭ ಮಾಡ್ಕೊಳ್ಬಹುದು ಅಂತ ಭಗವಂತ ನಮಗೆ ಉಪಾಯವನ್ನ ಕೊಡ್ತಾ ಇದ್ದಾನೆ. ಅದ್ವೇಷ ಸರ್ವಭೂತಾನಾಂ ಮೈತ್ರಕರ್ಣ ಏವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಕ್ಷಮಿ ಅಂತ ಹೇಳ್ಬಿಟ್ಟ. ಅವನು ಸರ್ವಜ್ಞ, ಸರ್ವಶಕ್ತ, ಸರ್ವೇಶ್ವರ, ಸರ್ವವ್ಯಾಪಿ. ಅವನೇನೋ ಹೇಳ್ಬಿಡ್ತಾನೆ, ನಾವು ಅಲ್ಪಜ್ಞರು ಮತ್ತು ಅವನು ಸರ್ವಜ್ಞ, ನಾವು ಸರ್ವದಲ್ಲೂ ಅಜ್ಞರು. ಅವನು ಸರ್ವಜ್ಞ, ನಾವು ಸರ್ವದಲ್ಲೂ ಅಜ್ಞರು. ಅವನು ಎಲ್ಲವನ್ನು ತಿಳ್ಕೊಂಡಿದ್ದಾನೆ, ನಾವು ಏನೂ ತಿಳ್ಕೊಂಡಿಲ್ಲ. ಅವನು ಸರ್ವವ್ಯಾಪಿ, ನಮ್ದು ವ್ಯಾಪ್ತಿ ಮಿನಿಮೈಸ್. ನಮ್ಮ ದೇಹ ಎಷ್ಟಿದೆಯೋ ಅಷ್ಟೇ ಆಗಲ್ಲ ನಾವು ಕೂತ್ಕೊಳ್ಳೋಕ್ಕಾಗೋದು. ನಾವು ಒಂದು ವಿಚಾರವನ್ನು ತಿಳ್ಕೊಳ್ಳೋಕೇನೆ ವರ್ಷಾನುಗಟ್ಲೆ ತಿಳ್ಕೊಳ್ಳೋಕೆ ಸರಿಯಾಗಿ ಆಗಿರೋದಿಲ್ಲ. ಹಾಗಾಗಿ ನಾವು ಸರ್ವ ಅಜ್ಞರು, ಅವನು ಸರ್ವಜ್ಞ. ಸರ್ವಶಕ್ತ ಅವನು, ನಾವು ಅಶಕ್ತರು. ಯಾಕೆ ಅಂತಂದ್ರೆ ನಮಗೆ ಚಿಕ್ಕ ವಯಸ್ಸಿನಲ್ಲಿ ತಿಂತಾ ಇದ್ದಷ್ಟು ಈಗೇನ ತಿಂದ್ಬಿಟ್ರೆ ಸುಸ್ತು, ಹೆಚ್ಚಿಗೆ ತಿಂದ್ರು ಸುಸ್ತು, ತಿಂದೆ ಹೋದ್ರು ಸುಸ್ತು. ನಮ್ಮ ಯೋಗ್ಯತೆ ಇಷ್ಟು ಅಲ್ವಾ? ಹಾಗಾಗಿ ಅವನು ಹೇಳಿದ ಸುಲಭವಾಗಿ ಇಲ್ಲೇನ್ ಹೇಳ್ತಾ ಇದ್ದಾನೆ, ನಮ್ಗೆ ಇದೆಲ್ಲ ಮಾಡಕ್ ಆಗ್ಲಿಲ್ವೇನಪ್ಪ, ಹೋಲಿ ಅದ್ವೇಷ್ಟ ಸರ್ವಭೂತಾನಾಂ ಅಂತ ಹೇಳ್ದ. ಯಾವುದನ್ನು ನೀನು ದ್ವೇಷಿಸ್ಬೇಡಪ್ಪ ಅಂತ ಹೇಳ್ದ. ಯಾಕೆ? ನಾವು ಯಾರನ್ನಾದ್ರು ದ್ವೇಷಿಸಿದ್ರೆ ಅವರು ನಮಗೆ ವಾಪಸ್ ಕೊಡ್ತಾರೆ. ನ್ಯೂಟನ್ಸ್ ಥರ್ಡ್ ಲಾ ಅಂತ ಈಗೇನ್ ಹೇಳ್ತಾರೆ, ಇದೆಷ್ಟೋ ಸಾವಿರಾರು ಲಕ್ಷಾಂತರ ವರ್ಷಗಳ ಹಿಂದಿಂದು, ಅವನೀಗ ಕಂಡುಹಿಡಿದಿದ್ದು. ನಾವು ಯಾರಾದ್ರು ದ್ವೇಷ ಮಾಡಿ ಬೈದ್ರೆ ಅವ್ರು ಸುಮ್ಮನೆ ಇರ್ತಾರ? ಅವರು 1ಕ್ಕೆ 4 1ಕ್ಕೆ 1 ಎಷ್ಟೋ ಬೈದೇ ಬೈತಾರೆ, ಹೊಡೆದ್ರು ಅಷ್ಟೇನೆ, ಅದು ವಾಪಸ್ ಬರುತ್ತೆ. ಅವಾಗ ಏನಾಗುತ್ತೆ, ನಾನು ಅವ್ನಿಗೇನೋ ಕೆಟ್ಟದ್ ಮಾಡಿದ್ರೆ ಅವ್ನು ಯಾವ ತರ ಕೆಟ್ಟದ್ ಮಾಡ್ತಾನೋ ಅನ್ನೋದು ಯೋಚನೆ. ಹಾಗಾಗಿ ದ್ವೇಷನೇ ಮಾಡ್ಬೇಡ, ಯಾವಾಗ ನಮಗ್ ತೊಂದರೆ ಇಲ್ಲ. ಮೈತ್ರ ಕರುಣ ಏವಚ, ನೀನು ಸರ್ವರಲ್ಲೂ ಮೈತ್ರ ಭಾವವನ್ನ, ಸ್ನೇಹವನ್ನ ಹೊಂದಿದ್ರೆ, ಕರುಣೆಯನ್ನ ಹೊಂದಿದ್ರೆ, ಅವಾಗ ನಿನ್ಗೇನಾಗುತ್ತೆ, ಆ ವೈರಿ ಅನ್ನೋ ಮನೋಭಾವನ ಇರೋದಿಲ್ಲ. ಏಕೆಂದ್ರೆ ಅವರು ದ್ವೇಷ ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು, ನಾನು ಯಾರು ದ್ವೇಷ ಮಾಡ್ತಿಲ್ಲ ಅಂತ ನಾವು ಸಮಾಧಾನವಾಗಿರ್ಬೋದು. ನಾವು ಇನ್ನೊಬ್ರಿಗೆ ಏನೋ ಕೆಟ್ಟದ್ ಮಾಡ್ಬೇಕು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ರೆ ಅದೇ ನಮಗೆ ಫಸ್ಟ್ ಚಿಂತೆಯನ್ನ ಮೂಡಿಸುತ್ತೆ, ಮತ್ತೆ ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಮೈತ್ರ ಕರುಣ ಇದ್ಬಿಟ್ರೆ ಬೇಕಾಗೇ ಇಲ್ಲ. ನಿರ್ಮಮೋ ನಿರಹಂಕಾರ ಅತ್ಯಂತ ಕಷ್ಟವಾದಂಥದ್ದು. ಮಮಕಾರ ನಿರಹಂಕಾರ ಎರಡೂ ಇರಬಾರ್ದು ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಇದು ನಂದು, ಇದು ನನಗೆ ಸೇರಿದ್ದು, ಇದು ನನ್ನವರು ಇರ್ತಕ್ಕಂತಹ ಮಮಕಾರ ಮತ್ತೆ ಅಹಂಕಾರ. ಏನಾದ್ರು ಆಯ್ತು ಅಂದ್ರೆ ನಾವೇನ್ ಹೇಳ್ತೀವಿ, ನಾನೇ ಮಾಡಿದ್ದು, ನನ್ನಿಂದನೇ ಆಗಿದ್ದು, ನಾನಿದ್ರೇನೆ ಎಲ್ಲ, ನನ್ನಿಂದನೇ ಎಲ್ಲ ಅಂತ. ಗುರುರಾಜ್ ನಾಯ್ಡು ಚೆನ್ನಾಗಿ ಹೇಳೋರು, ಅಲ್ಲಿದ್ದವ್ರು ಯಾರು ನಾನು, ಇಲ್ಲಿದ್ದವ್ರು ಯಾರು ನಾನು. ಯಾವ್ದು ಒಳ್ಳೇದಾದ್ರು ನಾನು ಅಂತಾರೆ, ಆದ್ರೆ ಇಲ್ಲೊಂದು 100 ರೂಪಾಯಿ ಇಟ್ಟಿದೆ ನೀ ತಗೊಂಡ್ರ, ಇಲ್ಲ 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 ನಾನಲ್ಲ ಅಂದ್ರೆ ಒಳ್ಳೇದಕ್ಕೆಲ್ಲ ನಾನು, ಕೆಟ್ಟದಕ್ಕೆ ಮಾತ್ರ ನಾನಲ್ಲ ಅಂತಕ್ಕಂಥ ಅಹಂಕಾರ. ಮತ್ತು ಸಮದುಃಖ ಸುಖ, ನಮಗೆ ಒಂಚೂರು ಏನಾದ್ರು ಆದ್ರೆ ನಾವು ದುಃಖವನ್ನ ಬಹಳ ಬೇಗ ಪಡ್ತೀವಿ, ಅಥವಾ ಒಂಚೂರು ಒಳ್ಳೇದಾದ್ರು ಸುಖ ಅಂತ ಬೇಗ ಅನ್ಕೊಳ್ತೀವಿ. ಎಲ್ಲ ಅನ್ಕೊಳ್ಳೋದು ಯಾವ್ದು ಪರ್ಮನೆಂಟ್ ಅಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಚೂರು ಏನಾದ್ರು ಆಯ್ತ ತಕ್ಷಣ ನಾವು ದುಃಖವನ್ನು ಪಡ್ತೀವಿ, ನೆಗೆಟಿವ್ ಆದ್ರೆ. ಪಾಸಿಟಿವ್ ಆಗಿ ತುಂಬಾ ಸಂತೋಷವನ್ನು ಪಡ್ತೀವಿ. ಹಾಗಾಗಿ ನಮಗೆ ಇವೆಲ್ಲ ಬಹಳ ಕಷ್ಟವಾದ್ದು. ಆದ್ರೆ ಈ ತರ ಇದ್ರೆ ಸುಖ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ. ಕ್ಷಮಿ, ಯಾರಾದ್ರೂ ಏನಾದ್ರು ಅಂದ್ರೆ ಬಿಡು ಏನ್ ಅನ್ಕೊಂಡು ಹೋದ, ಅವ್ನು ಹೋದೆ ಅತ್ಲಾಗೆ ಸುಮ್ಮನಾಗ್ಬಿಟ್ರೆ ನಾವು ಆರಾಮಾಗಿರ್ಬೋದು. ಅವನು ಹಾಗಂದ, ಅವನು ಇವನು ಹೀಗಂದ, ಅವಳು ಹಾಗಂದ್ಲು, ಇವಳು ಹೀಗ್ ಮಾಡಿದ್ಲು, ಅವ್ನು ಏನಾದ್ರು ನಾವು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಶಾಂತಿ ಹಾಳಾಗಿ ಹೋಗತ್ತೆ. ಹೋಗ್ಲಿ ಅಂತ ಸುಮ್ಮನಾಗ್ಬಿಟ್ರೆ ಅಲ್ಲಿಗೆ ನಮ್ಮ ಮನಸ್ಸು ನಿರಾಳವಾಗಿರುತ್ತೆ. ಎಲ್ಲ ಬಹಳ ಅಭ್ಯಾಸವನ್ನ ಮಾಡ್ಬೇಕಾಗತ್ತೆ.
ಮತ್ತು ನಮಗೆ ಯಾರ ಜೊತೆ ಸಂಗಡ ಬೆರೆತರೆ ಸಂತೋಷ ಸಿಕ್ಕತ್ತೋ ಅಂಥವ್ರ ಜೊತೆ ಬೆರೆತರೆ ಸಂತೋಷ ಇರುತ್ತೆ. ಎಲ್ಲಾರನ್ನೂ ಏನು ಅನಿವಾರ್ಯವಾಗಾದ್ರೂ ಇಟ್ಕೊಳ್ಳೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಹಾಗಾಗಿ ಈ ರೀತಿ ಇರಬೇಕು ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಸಂತುಷ್ಟ ಸತತಂ ಯೋಗಿ ಯಥಾತ್ಮಾನ್ ಸ್ವನಿಶ್ಚಯ ಮಯ್ಯರ್ಪಿತ ಮನೋ ಬುದ್ಧಿರ್ಯೋ ಮದ್ಭಕ್ತ ಸಮೇ ಪ್ರಿಯ. ಸಂತುಷ್ಟ ಸತತಂ ಯೋಗಿ, ಯೋಗಿ ಆದವನು ಏನಾಗಿರ್ತಾನೆ, ಯಾವಾಗ್ಲೂ ಸಂತುಷ್ಟನಾಗಿರ್ತಾನೆ, ತೃಪ್ತಿಯನ್ನ ಹೊಂದಿರ್ತಾನೆ, ಅಂಥವನು ಯೋಗಿ. ಯಥಾತ್ಮ ದೃಢ ನಿಶ್ಚಯ, ಅವನು ದೃಢ ನಿಶ್ಚಯನಾಗಿರ್ತಾನೆ, ಪ್ರಯತ್ನಪೂರ್ವಕವಾಗಿ ಅವನು ದೃಢ ನಿಶ್ಚಯನಾಗೇ ಇರ್ತಾನೆ. ಮತ್ತು ಅವನೇನಾಗಿರ್ತಾನೆ, ಮಯ್ಯರ್ಪಿತ ಮನೋಬುದ್ಧಿ, ಆ ಬುದ್ಧಿ ಮನಸ್ಸಿನ ವಿಕಾರಗಳೇ ಆಗಿರ್ತಕ್ಕಂತಹ ಬುದ್ಧಿ ಚಿತ್ತ ಅಹಂಕಾರವನ್ನೆಲ್ಲ ಅವನು ಏನ್ ಮಾಡಿರ್ತಾನೆ, ಅಲ್ಲಿ ಭಗವಂತನಲ್ಲೇ ಅರ್ಪಣೆಯನ್ನು ಮಾಡ್ಬಿಟ್ಟಿರ್ತಾನೆ. ಹಾಗಾಗಿ ಅವನು ಯೋ ಮದ್ಭಕ್ತ ಸಮಯ ಪ್ರಿಯ, ಅವನು ನನಗೆ ನಿಜವಾದಂತಹ ಭಕ್ತ ಮತ್ತು ಅವನು ನನಗೆ ಬಹಳ ಪ್ರಿಯವಾದವನು ಅಂತ ಹೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಮುಂದೆ ಹೀಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕೋ ನೋ ದ್ವಿಜತೆ ಚ ಯಃ ಹರ್ಷಾಮರ್ಷಭಯೋದ್ವೇಗೈಃ ಮುಕ್ತೋ ಯಸ ಚ ಸಮಯ ಪ್ರಿಯಃ. ಯಸ್ಮಾನ್ ನೋ ದ್ವಿಜತೆ ಲೋಕೋ ಲೋಕಾನ್ ನೋ ಉದ್ವಿಜತೆ ಚ ಯಃ. ಯಸ್ಮಾನ್ ನೋ ಉದ್ವಿಜತೆ ಲೋಕೋ ಲೋಕೋ ನ ಉದ್ವಿಜತೆ ಚ ಯಃ ಹರ್ಷಂ ಅಹರ್ಷಂ ಭಯ ಉದ್ವೇಗೈಹಿ ಮುಕ್ತೋ ಯಹ ಸ ಚ ಮೇ ಪ್ರಿಯ ಅಂತ ಹೇಳಿ ಹೇಳ್ತಾರೆ. ಇದು ಸನ್ಯಾಸಿಗಳು ಒಂದು ಅಭಯವನ್ನ ಕೊಡಬೇಕು ಅಂತ ಹೇಳಿ ಪ್ರಕ್ರಿಯೆ ಮಾಡಿಸ್ತಾರೆ. ನಾನು ಅಹಂ ದದಾಮಿ ಅಭಯಂ ಸರ್ವಭೂತೇಶು ಅಂತ ಹೇಳಿ ಒಂದು ವಾಕ್ಯವನ್ನ ಹೇಳಿಸ್ತಾರೆ ಅವ್ರ ಕೈನಲ್ಲಿ. ಎಲ್ಲ ಭೂತಗಳಿಗೂ ನನ್ನ ಕಡೆಯಿಂದ ಯಾವುದೇ ರೀತಿಯಾದಂತಹ ಭಯ ಇಲ್ಲ, ಭಯವನ್ನು ಉಂಟು ಮಾಡೋದಿಲ್ಲ ನಾನು ಅಂತ ಹೇಳಿ ಹೇಳಿಸ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಯಸ್ಮಾತ್ ನ ಉದ್ವಿಜತೆ, ಯಾರು ಲೋಕಕ್ಕೆ ಉದ್ವಿಗ್ನವನ್ನ ಉಂಟು ಮಾಡೋದಿಲ್ವೋ ಅಥವಾ ಲೋಕದಿಂದ ಯಾರು ಉದ್ವಿಗ್ನವನ್ನ ಹೊಂದೋದಿಲ್ವೋ, ಮತ್ತು ಹರ್ಷ ಅಹರ್ಷ ಸುಖ ದುಃಖಗಳು ಮತ್ತೆ ಉದ್ವೇಗಕ್ಕೆ ಒಳಗಾಗಲ್ವೋ, ಭಯಕ್ಕೆ ಒಳಗಾಗಲ್ವೋ ಅಂಥವನು ಏನ್